ದೇವಲೋಕದವರಿಗೂ ಬಸವಣ್ಣನೇ ದೇವರು, ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ದೇವಲೋಕದವರಿಗೂ ಬಸವಣ್ಣನೇ ದೇವರು, ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು. ನಾಗಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲವಕ್ಕೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲವಕ್ಕೂ ಬಸವಣ್ಣನೇ ದೇವರು, ದೇವಲೋಕದವರಿಗೂ ಬಸವಣ್ಣನೇ ದೇವರು, ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನಯ್ಯ ಮಲ್ಲಿಕಾರ್ಜುನಯ್ಯ ನಿಮಗೂ ನಮಗೂ, ಚನ್ನಮಲ್ಲಿಕಾರ್ಜುನಯ್ಯ ನಿಮಗೂ ನಮಗೂ, ನಿಮ್ಮ ಶಿವಶರಣರಿಗೂ ಬಸವಣ್ಣನೇ ದೇವರು, ನಿಮ್ಮ ಶಿವಶರಣರಿಗೂ ಬಸವಣ್ಣನೇ ದೇವರು, ದೇವಲೋಕದವರಿಗೂ ಬಸವಣ್ಣನೇ ದೇವರು, ದೇವಲೋಕದವರಿಗೂ
ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ದೇವಲೋಕದವರಿಗೂ ಬಸವಣ್ಣನೇ ದೇವರು ದೇವಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು. ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ವಿಧಾಯಕವಾದ ಕಾರ್ಯಗಳು ಮತ್ತು ವಿಶಿಷ್ಟ ಕಾಳಜಿಗಳ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದಂಥ ಪೂಜ್ಯರು ಮತ್ತು ಪ್ರಾತಸ್ಮರಣೀಯರಾದ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಸ್ಮರಿಸಿಕೊಳ್ಳುತ್ತಾ ಇವತ್ತು ನಾನು ತಮ್ಮೆದುರು ಅವರ ಕುರಿತು ನನ್ನೊಳಗಿರುವ 4-6 ಸಂಗತಿಗಳನ್ನು ಹಂಚಿಕೊಳ್ತಾ ಇದ್ದೇನೆ. 20 ಅಕ್ಟೋಬರ್ 2018 ಕರ್ನಾಟಕದ ಚರಿತ್ರೆಯಲ್ಲಿ ಸತ್ಯಕ್ಕೆ ಸತ್ಯವೆನ್ನಬಹುದಾದ, ಸುಳ್ಳಿಗೆ ಸುಳ್ಳು ಎಂದು ಘಂಟಾಘೋಷವಾಗಿ ಹೇಳಬಹುದಾದಂಥ ಒಬ್ಬ ವಿಶಿಷ್ಟ ವ್ಯಕ್ತಿಯನ್ನು ಕರ್ನಾಟಕ ಕಳೆದುಕೊಂಡಿತು. ಅಂಥ ವಿಶಿಷ್ಟ ವ್ಯಕ್ತಿಗಳು ಯಾರಾಗಿದ್ದರು ಅಂದರೆ ಅದು ನಮ್ಮ ಗದುಗಿನ ಪೂಜ್ಯ ತೋಂಟದಾರ್ಯ ಸ್ವಾಮಿಗಳಾಗಿದ್ದರು. ಎಲ್ಲಿಯೇ ಅನ್ಯಾಯ ನಡೆದರೂ ಕೂಡ ಆ ಅನ್ಯಾಯದ ವಿರುದ್ಧ ಮೊದಲ ದನಿ ಪೂಜ್ಯ ಸ್ವಾಮಿಗಳದಾಗಿರ್ತಾ ಇತ್ತು. ಅಷ್ಟೊಂದು ಜನತೆಯನ್ನು, ಅವರ ಕಷ್ಟಗಳನ್ನು, ಅವರ ಸಮಸ್ಯೆಗಳನ್ನು ಅವರು ತಮ್ಮ ಜೀವಕ್ಕೆ ಹಚ್ಚಿಕೊಂಡಿದ್ದರು. ಇಂಥ ಸ್ವಾಮಿಗಳು ಒಂದು ಧರ್ಮದ ಮಠಾಧೀಶರಾಗಿದ್ದರೂ ಕೂಡ ಆ ಮಠವನ್ನು ಸಮಸ್ತ ಜನ ಜಾತಿ ವರ್ಗಗಳ ಸಮುದಾಯ ಕೇಂದ್ರವನ್ನಾಗಿ ರೂಪಿಸಿದರೆ ಹೊರತು ಅದನ್ನೊಂದು ಕೆಲವು ಜನರ ಸಂಕುಚಿತ ಮನಸ್ಸಿನ ವ್ಯಕ್ತಿಗಳ ಒಂದು ತಾಣವನ್ನಾಗಿ ಅವರು ಆಗಲಿಕ್ಕೆ ಬಿಡಲಿಲ್ಲ. ಅಂಥ ತೋಂಟದಾರ್ಯ ಸ್ವಾಮಿಗಳ ಬದುಕು ಇದೆಯಲ್ಲ, ಅದು ಅತ್ಯಂತ ಸಂವೇದನಾಶೀಲವಾದಂಥ ಒಂದು ಬದುಕು. ಸ್ವಾಮಿಗಳು ವಿದ್ಯಾರ್ಥಿ ದೆಸೆಯಲ್ಲಿಯೇ ಅಂತರ್ಮುಖಿಯಾಗಿದ್ದಂಥವರು. ಅವರ ಅಂತರ್ಮುಖತೆಗೆ ಮುಖ್ಯವಾದಂಥ ಕಾರಣ ಅವರ ಕೌಟುಂಬಿಕ ವಾತಾವರಣ. ಕುಟುಂಬದಲ್ಲಿ ಅಷ್ಟಾಗಿ ಅವರಿಗೆ ಪ್ರೀತಿ ಸಿಗಲಿಲ್ಲ ಅನ್ನುವುದು ಅವರ ಚರಿತ್ರೆಯಿಂದ ನಮಗೆ ತಿಳಿದು ಬರ್ತದೆ. ಆದರೆ ಆ ಕೊರತೆಯನ್ನು ತುಂಬಿಕೊಟ್ಟಂಥವರು ಅಂತಃಕರುಣಿಗಳಾದಂಥ ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರು. ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರಿಗೆ ತೋಂಟದ ಸ್ವಾಮೀಜಿಯವರು ತಮ್ಮ ಪೂರ್ವಾಶ್ರಮದಲ್ಲಿ ಆ ಸಿಂದಗಿ ಶಾಂತವೀರ ಪಟ್ಟಾಧ್ಯಕ್ಷರ ತಮ್ಮಂದಿರಾದಂಥ ಮರಯ್ಯನವರ ಮಗನಾಗಿದ್ದರು. ಆ ಮರಯ್ಯನವರ ಅನೇಕ ಮಕ್ಕಳಲ್ಲಿ ಪಟ್ಟಾಧ್ಯಕ್ಷರನ್ನು ಅತಿ ಹೆಚ್ಚು ಹಚ್ಚಿಕೊಂಡವರು ಅಂದರೆ ಈ ಸಿದ್ದರಾಮದೇವರು.
ಈ ಸಿದ್ದರಾಮದೇವರ ಅಂತರ್ಮುಖತೆಯನ್ನು, ಆ ಅಂತರ್ಮುಖತೆಯನ್ನು ಒಳಗೊಂಡ ಮನೋಲೋಕವನ್ನು ಪಟ್ಟಾಧ್ಯಕ್ಷರು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಅವರನ್ನು ಬಾಲ್ಯದಿಂದಲೇ ಸಿದ್ದರಾಮ ಅಂತ ತುಂಬ ಅವರು ಹಚ್ಕೊಂಡಿದ್ದರು. ಮುಂದೆ ಕ್ರಮೇಣವಾಗಿ ಪಟ್ಟಾಧ್ಯಕ್ಷರು ಈ ಸಿದ್ದರಾಮದೇವರ ಬಗ್ಗೆ ಕಟ್ಟಿಕೊಂಡಂಥ ಒಂದು ಕನಸು ಏನು ಅಂದರೆ, ಅವರನ್ನು ತಮ್ಮ ಮಠದ ಮುಂದಿನ ಪೀಠಾಧಿಕಾರಿಯನ್ನಾಗಿ ಮಾಡಬೇಕು ಅಂತ. ಹೀಗಾಗಿ ಅವರ ಯೋಗಕ್ಷೇಮದ ಬಗ್ಗೆ ಬಹಳ ಕಾಳಜಿಯನ್ನು ಅವರ ತಂದೆ ತಾಯಿಗಳಿಗಿಂತ ಹೆಚ್ಚು ಸಿಂದಗಿ ಪಟ್ಟದೇವರು ವಹಿಸಿಕೊಂಡರು. ಸಿದ್ದರಾಮದೇವರು ಪ್ರಾರಂಭಿಕ ಶಿಕ್ಷಣವನ್ನು ಸಿಂದಗಿಯಲ್ಲೇ ಪೂರೈಸಿಕೊಂಡು ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಬಂದದ್ದು ಹುಬ್ಬಳ್ಳಿಯ 3000 ಮಠಕ್ಕೆ. 3000 ಮಠದಲ್ಲಿ ಒಂದು ಶಿವಯೋಗಿ ಸಂಘ ಅಂತ ಒಂದು ಸಾಧಕರ ಸಂಘ ಇತ್ತು. ಹಾಗೆಯೇ 3000 ಮಠದ ಮೂಲಕ ಒಂದು ಪರಂಜ್ಯೋತಿ ಅನ್ನುವಂಥ ಒಂದು ಆಧ್ಯಾತ್ಮಿಕ ಪತ್ರಿಕೆಯನ್ನು ಕೂಡ ಆ ಕಾಲದಲ್ಲಿ ಹೊರಡಿಸ್ತಾ ಇದ್ದರು. ಈ ಸಿದ್ದರಾಮದೇವರು ತುಂಬ ಸಂವೇದನಾಶೀಲರಾಗಿದ್ದರು, ಅಂತರ್ಮುಖಿಯಾಗಿದ್ದರು. ಯಾರೊಂದಿಗೂ ಅಷ್ಟು ಹೆಚ್ಚಾಗಿ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲಂತೆ ಆ ಕಾಲದಲ್ಲಿ. ಹೀಗಾಗಿ ಅವರು ಆಶ್ರಯಿಸಿದ್ದು ಓದನ್ನು. ವಿಶೇಷವಾಗಿ ಆ ಕಾಲದ ಎಲ್ಲ ಪತ್ರಿಕೆಗಳನ್ನು ಅವರು ಓದ್ತಾ ಇದ್ದರು. ಕಸ್ತೂರಿ ಅನ್ನುವಂಥ ಮಾಸಪತ್ರಿಕೆಯನ್ನು ಹೆಚ್ಚು ಇಷ್ಟಪಟ್ಟು ಓದ್ತಾ ಇದ್ದರು. ಅದರ ಜೊತೆಗೇ ಆ ಓದು ಅವರನ್ನು ಎಲ್ಲಿಗೆ ಕರೆದುಕೊಂಡು ಬಂತು ಅಂದರೆ, ಆ ಕಾಲದ ಎಲ್ಲ ಕನ್ನಡ ಸಾಹಿತ್ಯದ ಏನು ದಿಗ್ಗಜರು ಅಂತ ನಾವೇನು ಹೇಳ್ತೀವಿ, ಅದು ಬೇಂದ್ರೆ ಆಗಿರ್ಬೋದು, ಮಧುರಚಂದ್ರರಾಗಿರ್ಬೋದು, ಕುವೆಂಪು ಆಗಿರ್ಬೋದು, ಕಾರಂತರಾಗಿರ್ಬೋದು, ಹಾಗೆಯೇ ಶ್ರೇಷ್ಠ ಕಾದಂಬರಿಕಾರರಾದಂಥ ಅನ ಕೃಷ್ಣರಾಯರು, ಬಸವರಾಜ ಕಟ್ಟಿಮನಿಯವರು, ನಿರಂಜನವರು, ತರಾಸು ಅವರು, ಒಟ್ಟು ಕತೆ, ಕಾದಂಬರಿ, ಕಾವ್ಯ, ಕನ್ನಡ ಸಾಹಿತ್ಯದಲ್ಲಿ ಏನು ಪ್ರಕಟ ಆಗ್ತದೆ ಅದನ್ನೆಲ್ಲ ಪೂಜ್ಯರು ಆ ಕಾಲದಲ್ಲಿ ಹೆಚ್ಚು ಓದ್ತಾ ಇದ್ದರಂತೆ. ಅದರ ಜೊತೆಗೆ ಅವರು ಆ ಶಿವಯೋಗಿ ಸಾಧಕ ಸಂಘದಲ್ಲಿ ಯೋಗ ಸಾಧನೆಯನ್ನು ಮಾಡ್ತಾಯಿದ್ರು. ಹಾಗೆಯೇ ಆ ಪರಂಜ್ಯೋತಿ ಅನ್ನುವಂಥ ಪತ್ರಿಕೆಯ ಪ್ರಕಟಣೆಯ ಜವಾಬ್ದಾರಿಯನ್ನು ಕೂಡ ಆ ಕಾಲಕ್ಕೆ ಅವರು ವಹಿಸಿಕೊಂಡು ಆ ಬರುವಂಥ ಲೇಖನಗಳನ್ನು ಓದುವುದು, ಅವುಗಳನ್ನು ತಿದ್ದುವುದು, ಅವುಗಳನ್ನು ಕಂಪೋಸ್ ಮಾಡುವುದು ಮತ್ತು ಆ ಪ್ರಿಂಟ್ ಆಗಿ ಅದು ಓದುಗರ ಕೈ ಸೇರುವವರೆಗಿನ ಎಲ್ಲ ಜವಾಬ್ದಾರಿಗಳನ್ನು ಅವರು ನೋಡ್ಕೊಳ್ತಾ ಇದ್ದಾರೆ. ಒಟ್ಟು ಆ ಕಾಲದ 3000 ಮಠದ ಒಂದು ಪರಿಸರ ಅವರ ಅಂತರ್ಮುಖ ಬದುಕಿಗೆ ಭಾಳ ಸಹಾಯಕವಾಗಿತ್ತು. ಆಗಾಗ ಸಿಂದಗಿ ಪಟ್ಟದೇವರು ಕೂಡ ಬಂದು ಇವರ ಓದಿನ ಯೋಗಕ್ಷೇಮವನ್ನು ಅವರು ವಿಚಾರಿಸ್ತಾ ಇದ್ದರು. ಅವರ ಆ ಶಿವಯೋಗಿ ಸಾಧಕ ಸಂಘದಲ್ಲಿ ಆ ಕಾಲದಲ್ಲಿ ಇದ್ದಂಥ ಅನೇಕ ಸಾಧಕ ಒಟುಗಳು ಮುಂದೆ ಪೂಜ್ಯ ಸಿದ್ದರಾಮದೇವರ ಹಾಗೆಯೇ ಅನೇಕ ಮಠಗಳಿಗೆ ಸ್ವಾಮಿಗಳು, ಜಗದ್ಗುರುಗಳು ಆಗಿ ನಿಯುಕ್ತರಾದರು. ಆ ಸಿದ್ದರಾಮದೇವರು ತಮ್ಮ ಮಾಧ್ಯಮಿಕ, ಪ್ರೌಢ ಮತ್ತು ಕಾಲೇಜು ಹಂತದ ಆ ಶಿಕ್ಷಣವನ್ನು ಈ ಎಲ್ಲ ಕಾರ್ಯಚಟುವಟಿಕೆಗಳ ಮಧ್ಯದಲ್ಲಿ ಪೂರೈಸಿಕೊಳ್ತಾ ಅವರು ಹುಬ್ಬಳ್ಳಿಯ ಬಹಳ ಪ್ರಸಿದ್ಧ ಕಾಲೇಜಾದಂಥ KLE ಸಂಸ್ಥೆಯ ಕಾಡಸಿದ್ದೇಶ್ವರ ಕಾಲೇಜನ್ನು ಸೇರಿಕೊಂಡರು. ಆ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿದ್ದಂಥ ಅಧ್ಯಾಪಕ ಬಳಗ ಸಿದ್ದರಾಮದೇವರ ಮೇಲೆ ಬಹಳ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡಿತು. ಸಿದ್ದರಾಮದೇವರು ಆ ಕಾಲದಲ್ಲಿ ಆ ಕಾಲೇಜಿನಲ್ಲಿ ಇದ್ದಂಥ ಪ್ರೊಫೆಸರ್ ಇಂಚಲ್ ಅವರು, ಪ್ರೊಫೆಸರ್ ಕರ್ಕಿ ಅವರು, ಹಾಗೆಯೇ ಸಂಸ್ಕೃತ ಅಧ್ಯಾಪಕರಾದಂಥ ಪ್ರೊಫೆಸರ್ ಶ್ರೀನಿವಾಸ್ ತೋಪ್ಕಾನೆ ಅವರ ಮೂಲಕ ಸಾಕಷ್ಟು ಪ್ರಭಾವವನ್ನು ಅವರು ಹೊಂದಿದರು. ಆಮೇಲೆ ಪದವಿ ಶಿಕ್ಷಣ ಮುಗಿದ ಮೇಲೆ ಅವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠಕ್ಕೆ ಬಂದರು. ಕನ್ನಡ ಅಧ್ಯಯನ ಪೀಠದಲ್ಲಿ ಇದ್ದಂಥ ಡಾಕ್ಟರ್ R.C. ಹಿರೇಮಠರು ಮತ್ತು ವಿಶೇಷವಾಗಿ ಡಾಕ್ಟರ್ M.M. ಕಲಬುರ್ಗಿಯವರ ಪಾಠ ಪ್ರವಚನಗಳು ಅವರ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಉಂಟು ಮಾಡಿದವು. ಅವರು ವಿದ್ಯಾರ್ಥಿಯಾಗಿದ್ದಾಗ ಅಷ್ಟಾಗಿ ಅವರು ಗುರುಗಳಾದಂಥ ಕಲಬುರ್ಗಿಯವರ ಜೊತೆಗೆ ಒಡನಾಟವನ್ನು ಬೆಳೆಸ್ಕೊಂಡಿರಲಿಲ್ಲ. ಅವರ ಮತ್ತು ಅವರ
ಯೋಗಕ್ಷೇಮ ಎಲ್ಲ ಕಣ್ಣಿನ ನೋಟಗಳಲ್ಲಿನೇ ಮುಗಿದು ಹೋಗ್ತಾ ಇತ್ತು ಅಂತ ನನಗೆ ಗುರುಗಳಾದಂಥ ಕಲಬುರ್ಗಿ ಸರು ಹೇಳ್ತಾ ಇದ್ದರು. ಕಲಬುರ್ಗಿ ಸರಲ್ಲಿ ಒಂದು ಗುಣ, ಅದು ಯಾವಾಗಲೂ ವಿದ್ಯಾರ್ಥಿಗಳನ್ನು ಅವರು ಹೆಚ್ಚು ಸಲಿಗೆಯಿಂದ ಮಾತಾಡಿಸ್ತಾ ಇರಲಿಲ್ಲ. ಏನಾದರೂ ತೊಂದರೆ ಬಂದರೆ, ಸಮಸ್ಯೆ ಇದ್ದರೆ ಅಷ್ಟೇ ಅವ್ರ ಹತ್ರ ವಿದ್ಯಾರ್ಥಿಗಳು ಹೋಗಬೇಕೇ ಹೊರತು ಅನವಶ್ಯಕವಾಗಿ ಕಾಲಹರಣ ಮಾಡಲಿಕ್ಕೆ ಯಾರಿಗೂ ಅವರು ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಸೊ ಸಿದ್ದರಾಮದೇವರು ಕೂಡ ಹಾಗೆಯೇ ಪಾಠ ಪ್ರವಚನದ ತರಗತಿಗಳಿಗೆ ಮಾತ್ರ ಅವರು ಹೆಚ್ಚು ಆ ಕಾಲಕ್ಕೆ ಗಮನ ಕೊಡ್ತಾ ಇದ್ದರು. ವೈಯಕ್ತಿಕವಾಗಿ ಕಲಬುರ್ಗಿ ಸರ್ನ ಹೆಚ್ಚು ಮಾತಾಡಿಸ್ಲಿಕ್ಕೆ ಹೋಗ್ತಾ ಇರಲಿಲ್ಲವಂತೆ. ಮುಂದೆ ಅವರು ಇಲ್ಲಿ MA ವಿದ್ಯಾಭ್ಯಾಸವನ್ನು ಪೂರೈಸಿಕೊಳ್ತಾ ಇರುವ ಹಂತದಲ್ಲಿಯೇ ಒಂದು ಬಾರಿ ಗದಗಿನ ಮಠಕ್ಕೆ ಒಂದು ಶಿವಾನುಭವ ಕಾರ್ಯಕ್ರಮಕ್ಕೆ ಪ್ರವಚನವನ್ನು ಕೊಡಲಿಕ್ಕೆ ಹೋಗಬೇಕಾದಂಥ ಸಂದರ್ಭ ಬಂತು. ಅವರು ಧಾರವಾಡಕ್ಕೆ ಬಂದಂಥ ಸಂದರ್ಭ ಎಷ್ಟು ವಿಶಿಷ್ಟವಾಗಿತ್ತೋ ಅಷ್ಟೇ ವಿಶಿಷ್ಟವಾದಂಥ ಮತ್ತೊಂದು ಸಂದರ್ಭ ಏನು ಅಂದರೆ, ಅವರು ಗದಗಿನ ಶ್ರೀಮಠಕ್ಕೆ ಆ ಉಪನ್ಯಾಸವನ್ನು ಕೊಡಲಿಕ್ಕೆ ಹೋದಂಥದ್ದು. ಅಲ್ಲಿನ ಭಕ್ತರ ಆಗ್ರಹದ ಮೇಲೆಗೆ ಅವರು ನಡೆಕಲಿಸಿದ ಬಸವಣ್ಣ ಅನ್ನುವಂಥ ಒಂದು ವಿಷಯವನ್ನು ಕುರಿತು ಮಾತನಾಡಬೇಕಾಗಿ ಬಂತು. ಇವರ ಪ್ರವಚನದ ಶೈಲಿ, ಆ ವಿಷಯದ ವಿನ್ಯಾಸ ಮತ್ತು ಅಲ್ಲಿದ್ದಂಥ ಜನಸಾಮಾನ್ಯರಾದಿಯಾಗಿ ಎಲ್ಲರಿಗೂ ತಿಳಿಯುವ ಹಾಗೆ ಅವರು ಬಳಸಿದಂಥ ಭಾಷೆ ಇದೆಯಲ್ಲ, ಅದು ಅಲ್ಲಿನ ಭಕ್ತರಿಗೆ ತುಂಬ ಇಷ್ಟ ಆಗಿ ಅವರೆಲ್ಲರೂ ಅವ್ರಿಗೆ ಇಲ್ಲ, ಈ ಉಪನ್ಯಾಸವನ್ನು ನೀವು ಮತ್ತಷ್ಟು ವಾರಗಳ ಕಾಲ ಮುಂದುವರಿಸಬೇಕು ಅಂದಾಗ ಸುಮಾರು 4 ವಾರಗಳ ಕಾಲ ನಡೆ ಕಲಿಸಿದ ಬಸವಣ್ಣ ಅನ್ನುವಂಥ ವಿಷಯವನ್ನು ಕುರಿತು ಸಿದ್ದರಾಮದೇವರು ಅಲ್ಲಿ ಉಪನ್ಯಾಸವನ್ನು ನೀಡಿದರು. ಮುಂದೆ ಈ ಉಪನ್ಯಾಸ ಸಿದ್ದರಾಮದೇವರ ಬದುಕಿನ ಒಂದು ಹೊಸ ದಿಕ್ಕು, ಹೊಸ ದಾರಿಯನ್ನು ತೆರೆಯಿತು. ಆ ಉಪನ್ಯಾಸವನ್ನು ಕೇಳಿದಂಥ ಭಕ್ತರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ತಮ್ಮ ಸಂತೋಷವನ್ನು, ತಮ್ಮ ಮೆಚ್ಚುಗೆಯನ್ನು ಅವರು ಆ ಮಠದ ಜಗದ್ಗುರುಗಳಾದಂಥ ಶಿವಕುಮಾರ ಸ್ವಾಮಿಗಳೆದುರಿಗೆ ಹೇಳಿದಾಗ ಆ ಶಿವಕುಮಾರ ಸ್ವಾಮಿಗಳು ಕೂಡ ಆ ಭಕ್ತರೆದುರಿಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದ್ರಂತೆ. ನೋಡ್ರಪ್ಪ, ಈ ಮಣಿ ಭಾಳ ಶಾಣೆ ಕಾಣಿಸುತ್ತೆ, ನಮ್ಮ ಮಠಕ್ಕಾದರೆ ನಮಗೆ ಭಾಳ ಒಳ್ಳೆಯದಾಗುತ್ತೆ ನೋಡು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಆ ಶಿವಕುಮಾರ ಸ್ವಾಮಿಗಳು ಹೇಳಿದಾಗ ಆ ಮಠದ ಭಕ್ತರೆಲ್ಲ ಬಂದು ಹುಬ್ಬಳ್ಳಿಯ ಜಗದ್ಗುರುಗಳಿಗೆ ತಮ್ಮ ಬಯಕೆಯನ್ನು ಹೇಳಿಕೊಂಡ್ರು. ಆಗ ಜಗದ್ಗುರುಗಳು ಆಯಿತು, ನಾವು ಸಿಂದಗಿ ಪಟ್ಟಾಧ್ಯಕ್ಷರನ್ನು ಕೇಳಿ ನಿಮಗೆ ತಿಳಿಸ್ತೀವಿ ಅಂತ ಹೇಳಿದಾಗ ಈ ಕಡೆ ಸಿಂದಗಿ ಪಟ್ಟಾಧ್ಯಕ್ಷರಿಗೆ ವಿಷಯ ಗೊತ್ತಾಯಿತು. ತಾವು ಯಾವ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಈ ಸಿದ್ದರಾಮದೇವರನ್ನು ಬೆಳೆಸಿದ್ರೋ ಆ ಆಸೆ ಆಕಾಂಕ್ಷೆಗಳೆಲ್ಲ ಭಗ್ನಗೊಳ್ಳುವಂಥ ಒಂದು ಸಂದರ್ಭ ನನಗೆ ಎದುರಾಯ್ತಲ್ಲ ಅಂತ ಅವರು ಭಾಳ ಮನಸ್ಸಿಗೆ ಹಚ್ಚಿಕೊಂಡ್ರು. ಮುಂದೆ ಸಿದ್ದರಾಮದೇವರನ್ನು ಕೇಳಿದಾಗಲೂ ಕೂಡ ಸಿದ್ದರಾಮದೇವರು ಇಲ್ಲ, ನಾವು ನಮ್ಮ ಗುರುಗಳಾದಂಥ ಪಟ್ಟದೇವರ ಅಭಿಪ್ರಾಯಕ್ಕೆ, ಅವರ ತೀರ್ಮಾನಗಳಿಗೆ ವಿರುದ್ಧವಾಗಿ ನಾವೇನು ಗದಗಿನ ಮಠಕ್ಕೆ ಹೋಗಲಿಕ್ಕೆ ಒಲ್ಲೆ ಅನ್ನುವಂಥ ಮಾತನ್ನು ಅವರು ಆರಂಭದಲ್ಲಿ ಹೇಳಿದ್ರಂತೆ. ಆದರೆ ಗದಗಿನ ಮಠದ ಭಕ್ತರು ತಮಗೆ ಎಂಥ ಸ್ವಾಮಿಗಳನ್ನು ಕರೆದುಕೊಂಡು ಬಂದರೆ ಈ ಮಠ ಉದ್ಧಾರ ಆಗ್ತದೆ, ನಾವು ಭಕ್ತರು ಸರಿದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನೆಲ್ಲ ಯೋಚನೆ ಮಾಡಿ ಕೊನೆಗೆ ಒಂದು ಅಸಹಾಯಕವಾದಂತಹ ಸಂದರ್ಭವನ್ನು ಸೃಷ್ಟಿ ಮಾಡಿ ಶ್ರೀಮಠದ ಎಲ್ಲ ಆಸ್ತಿಯನ್ನು ಸಿದ್ದರಾಮದೇವರ ಹೆಸರಿಗೆ ಅವರು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿ ಮಾಡಿಸಿ ಅವ್ರಿಗೆ ಹೇಳಿದ್ರಂತೆ, ನೋಡ್ರಪ್ಪ ನಾವಂತೂ ನಮ್ಮ ಕೆಲಸ ಮಾಡೇವಿ, ಮುಂದೊಂದು ನಿಮಗೂ ಬಿಟ್ಟಿದ್ದು ಅಂತ ಹೇಳಿದಾಗ ಕೊನೆಗೆ ಅನಿವಾರ್ಯವಾಗಿ ಸಿದ್ದರಾಮದೇವರು 29 ಜುಲೈ 1974ರಂದು ಆ ಮಠದ 19ನೇಯ ಜಗದ್ಗುರುಗಳಾಗಿ ಅಧಿಕಾರವನ್ನು ಸ್ವೀಕರಿಸಬೇಕಾಯಿತು. ಆ ಮಠ ಬಸವಾದಿ ಪ್ರಮುಖರ ಸದಾಶಯಗಳ ಒಂದು ಬೆಳಕಿನಲ್ಲಿಯೇ ಸಾಗಿ ಬಂದಂಥ ಒಂದು ಮಠ. ಆ ಮಠದ ಮೂಲ ಕರ್ತೃ ಯಡಿಯೂರಿನ ಸಿದ್ಧಲಿಂಗೇಶ್ವರರು. ಯಡಿಯೂರಿನ ಸಿದ್ಧಲಿಂಗೇಶ್ವರರನ್ನು ದ್ವಿತೀಯ ಅಲ್ಲಮ ಅಂತಲೇ ನಮ್ಮ ಲಿಂಗಾಯತ ಇತಿಹಾಸ ಗುರುತಿಸ್ತದೆ. 12ನೇ ಶತಮಾನದಲ್ಲಿ ಆ ವಿರಕ್ತ ಪರಂಪರೆಯ ಶೂನ್ಯ ಪೀಠವನ್ನು ಮೊದಲನೆಯದಾಗಿ ಏರಿದಂಥವರು ಅಲ್ಲಮ ಪ್ರಭುಗಳು. ಆ ಅಲ್ಲಮ ಪ್ರಭುಗಳ ಪೀಠ ಪರಂಪರೆಯಲ್ಲಿ
19ನೇದವರಾಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಬಂದರಂತೆ. ಮುಂದೆ ಆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳಿಗೆ 19ನೇದವರಾಗಿ ನಮ್ಮ ಪೂಜ್ಯ ಸಿದ್ದರಾಮದೇವರು ಶ್ರೀಮನ್ನಿರಂಜನ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳಾಗಿ ಬಂದರು. ಒಂದು ಕಾಲಕ್ಕೆ ಅತ್ಯಂತ ವೈಭವದ ಮಠವಾಗಿತ್ತು ಗದಗಿನ ತೋಂಟದಾರ್ಯ ಮಠ. ಅಂಥ ಮಠ ಮುಂದೆ ಆ ಕಾಲದ ಮಹಿಮೆ ಮತ್ತು ಆ ಆಡಳಿತ ವ್ಯವಸ್ಥೆಯ ಅವಘ್ನಗಳೆಲ್ಲ ಕಾರಣವಾಗಿ ಅದು ಒಂದು ಜೀರ್ಣಾವಸ್ಥೆಯನ್ನು ತಲುಪಿತ್ತಂತೆ. ಅಂಥ ಜೀರ್ಣಾವಸ್ಥೆಗೆ ಬಂದಂಥ ಮಠಕ್ಕೆ ಜಗದ್ಗುರುಗಳಾಗಿ ಬಂದ ಜಗದ್ಗುರುಗಳು ಆ ಆರಂಭದ ಒಂದು ಪಟ್ಟಾಧಿಕಾರ ಮಹೋತ್ಸವದ ಸಮಾರಂಭದಲ್ಲಿ ಒಂದೇ ಮಾತನ್ನು ಭಕ್ತರಿಗೆ ಹೇಳಿದರು. ನಾನು ಈ ಮಠದ ಶ್ರೀಮಂತಿಕೆಯನ್ನು ನೋಡಿ ಮಠಕ್ಕೆ ಬಂದಿಲ್ಲ, ಈ ಮಠದ ಭಕ್ತರ ಹೃದಯ ಶ್ರೀಮಂತಿಕೆಯನ್ನು ನೋಡಿ ನಾನು ಈ ಮಠಕ್ಕೆ ಬಂದಿದ್ದೇನೆ ಅನ್ನುವಂಥ ಮಾತನ್ನು ಅವರು ಅಲ್ಲಿ ವ್ಯಕ್ತಪಡಿಸಿ ಮುಂದೆ ಮಠದ ಆ ಅವಸ್ಥೆಯನ್ನು ಸರಿಪಡಿಸಲಿಕ್ಕಾಗಿ ಹಗಲು ಇರುಳು ಯೋಚನೆ ಮತ್ತು ಯೋಜನೆಗಳನ್ನು ಅವರು ರೂಪಿಸಲಿಕ್ಕೆ ಶುರು ಮಾಡಿದರು. ಆರಂಭದಲ್ಲಿ ಗದಗಿನ ಆ ಮಠದ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಅವರ ಸಹಪಾಠಿಗಳಾದಂಥ ಇಂದಿನ ಸಿರಟ್ಟಿ ಮಠದ ಪೂಜ್ಯ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಒಂದು ಬಾರಿ ನನಗೆ ಹೇಳಿದರು. ನಾವು ಗದಗಿನ ಮಠಕ್ಕೆ ಪೂಜ್ಯರನ್ನು ಜಗದ್ಗುರುಗಳನ್ನಾಗಿ ಮಾಡಲಿಕ್ಕೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಹೋದಾಗ ಸ್ವಾಮಿಗಳಿಗೆ ಅವ್ರಿಗೆ ಉಳಿದುಕೊಳ್ಳಲಿಕ್ಕೆ ಒಂದು ಪ್ರತ್ಯೇಕವಾದ ಕೋಣೆ ಕೂಡ ಇರಲಿಲ್ಲ. ಆ ಮಠದ ಕಲ್ಲಿನ ಕಟ್ಟೆಯ ಮೇಲೆ ಒಂದು ಬಟ್ಟೆಯನ್ನು ಕಟ್ಟಿಕೊಂಡು ಅಲ್ಲೇ ನೆಲದ ಮೇಲೆ ಅವರು ಮಲಗ್ತಾ ಇದ್ದರು. ಹಾಗೆಯೇ ಅವರು ಪೂಜೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಅವ್ರ ಮಜ್ಜನ ಬುಟ್ಟಿ ಹೇಗಿತ್ತು ಅಂದರೆ ಅದರೊಳಗೆ ಒಂದು ಹನಿ ನೀರು ಕೂಡ ನಿಲ್ತಾ ಇರಲಿಲ್ಲ, ಅಂಥ ಒಂದು ಮಜ್ಜನ ಬುಟ್ಟಿ ಇತ್ತು. ಹೀಗೆಲ್ಲ ಅಂಥ ಒಂದು ಸ್ಥಿತಿಯನ್ನು ಮುಂದೆ ಅವರು ಹೇಗೆ ಸುಧಾರಿಸಿದರು ಅನ್ನೋದ್ರ ಕುರಿತಾಗಿ ಕೆಲವು ದಿನಗಳ ಹಿಂದೆ ಆ ಪೂಜ್ಯರು ನನ್ನೊಂದಿಗೆ ಹಂಚಿಕೊಂಡರು. ಅಂಥ ಮಠಕ್ಕೆ ಬಂದಂಥ ಪೂಜ್ಯ ಸ್ವಾಮೀಜಿಯವರು ಧೃತಿಗೆಡಲಿಲ್ಲ. ಆ ಮಠದ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಏನೇನು ಯೋಚನೆಯನ್ನು ಮಾಡಬೇಕು, ಯೋಜನೆಗಳನ್ನು ಹಾಕ್ಕೊಳ್ಬೇಕು, ಅದನ್ನೆಲ್ಲ ತಮ್ಮ ಸುತ್ತಲಿರುವಂಥ ಪ್ರಾಜ್ಞರ ಜೊತೆಗೆ ನಿರಂತರವಾಗಿ ಚರ್ಚಿಸ್ತಾ ಅದಕ್ಕೆ ಅಗತ್ಯವಾದಂಥ ಎಲ್ಲ ಒಂದು ವ್ಯವಸ್ಥೆಯನ್ನು ರೂಪಿಸುವಂಥ ಒಂದು ದೃಢವಾದ ಸಂಕಲ್ಪವನ್ನು ಅವರು ತಾಳಿದರು. ಅದರ ಪರಿಣಾಮವಾಗಿ ಮುಂದೆ ಅವರು ತಮ್ಮ ವಿದ್ಯಾಗುರುಗಳಾದಂಥ ಕಲಬುರ್ಗಿ ಸರ್ಗೆ ಒಂದು ಪತ್ರವನ್ನು ಬರೀತಾರೆ. ಇಲ್ಲ, ನಮ್ಮ ಮಠಕ್ಕೆ ನೀವೇನಾದರೂ ಒಂದು ಯೋಜನೆಯನ್ನು ಕೊಡಬೇಕು. ಆ ಪತ್ರಕ್ಕೆ ಕಲಬುರ್ಗಿ ಸರ್ ಅವರು ಏನೂ ಉತ್ತರವನ್ನು ಕೊಡೋದಿಲ್ವಂತೆ. ಮುಂದೆ ಹಠ ಬಿಡದಂಥ ಸ್ವಾಮಿಗಳು ಕಲಬುರ್ಗಿ ಸರಿಗೆ ಮತ್ತೊಂದು ಪತ್ರವನ್ನು ಬರೆದು, ಇಲ್ಲ ನೀವು ಶ್ರೀಮಠಕ್ಕೆ ಆಗಮಿಸಬೇಕು, ನೀವು ಆಗಮಿಸದೆ ಹೋದರೆ ನಾವೇ ನಿಮ್ಮ ಮನೆಗೆ ಬರ್ತೀವಿ ಅಂತ ಮತ್ತೊಂದು ಪತ್ರವನ್ನು ಬರೆದಾಗ ಪೂಜ್ಯರಾದಂಥ ಕಲಬುರ್ಗಿ ಸರ್ ಅವರು ತಮ್ಮ ಶ್ರೀಮತಿಯವರ ಜೊತೆಗೆ ಆ ಮಠಕ್ಕೆ ಹೋದಾಗ ಮುಂದೆ ಗುರುಗಳು ಮತ್ತು ಅವರು ಕುಳಿತುಕೊಂಡು ಒಂದು ಯೋಜನೆಯನ್ನು ರೂಪಿಸಿ ಅಲ್ಲಿ ಲಿಂಗಾಯತ ಅಧ್ಯಯನ ಸಂಸ್ಥೆಯನ್ನು ಪ್ರಾರಂಭಿಸುವಂಥ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಆ ಲಿಂಗಾಯತ ಅಧ್ಯಯನ ಸಂಸ್ಥೆ ಮತ್ತು ಕರ್ನಾಟಕದ ಲಿಂಗಾಯತ ಮಠಗಳ ಒಂದು ಇತಿಹಾಸವನ್ನೇ ಬದಲಿಸಲಿಕ್ಕೆ ಕಾರಣವಾದಂಥ ಒಂದು ಸಂಸ್ಥೆಯಾಗಿ ಅದು ಮುಂದೆ ಆಕಾರವನ್ನು ಪಡೀತು. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅಲ್ಲಿಯವರೆಗೂ ಬಹುತೇಕ ನಮ್ಮ ಲಿಂಗಾಯತ ಮಠಗಳು ತಮ್ಮ ಸಾಂಪ್ರದಾಯಿಕ ಏನು ಆಚರಣೆಗಳಿದ್ವು, ದಾಸೋಹ ಇತ್ತು, ಪೂಜೆ ಇತ್ತು, ಪ್ರಸಾದ ಇತ್ತು, ಭಕ್ತರ ಏನು ಯೋಗಕ್ಷೇಮ ಇತ್ತು, ಇಷ್ಟಕ್ಕೆ ಅವು ಸೀಮಿತವಾಗಿದ್ದವು. ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡುವುದರ ಮೂಲಕ ಬಹುತೇಕವಾಗಿ ನಮ್ಮ ಲಿಂಗಾಯತ ಮಠಗಳು ಈ ಆಧುನಿಕ ಸನ್ನಿವೇಶಕ್ಕೆ ತಮ್ಮನ್ನು ತಾವು ತೆರೆದುಕೊಳ್ಳುವಂತಾಯಿತು. ಆ ಅಧ್ಯಯನ ಸಂಸ್ಥೆಯ ಮೂಲಕ ಮೊಟ್ಟ ಮೊದಲನೇದಾಗಿ ಬಂದಂಥ ಪುಸ್ತಕ ಲಿಂಗಾಯತ ಪುಣ್ಯಪುರುಷ ಮಾಲಿಕೆಯಲ್ಲಿ ಡೆಪ್ಟಿ ಚನ್ನಬಸಪ್ಪನವ್ರದ್ದು. ಡೆಪ್ಟಿ ಚನ್ನಬಸಪ್ಪನವರು ಉತ್ತರ ಕರ್ನಾಟಕದಲ್ಲಿ, ಅದರೊಳಗೂ ವಿಶೇಷವಾಗಿ ಧಾರವಾಡದಲ್ಲಿ ಮೊಟ್ಟ ಮೊದಲ ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿದಂಥವ್ರು. ಒಂದು ಕಾಲಕ್ಕೆ ಈ ಧಾರವಾಡವನ್ನು ದಕ್ಷಿಣ ಮಹಾರಾಷ್ಟ್ರ ಅಂತ ಮರಾಠಿಗರು ಕರೀತಾ ಇದ್ದರು. ಒಂದು ವೇಳೆ ಡೆಪ್ಟಿ ಚನ್ನಬಸಪ್ಪನವರು ಆ ಕಾಲಕ್ಕೆ ಈ ಊರಲ್ಲಿ ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿ ಈ ಪ್ರದೇಶವನ್ನು ಅವರು ಉಳಿಸ್ಕೊಳ್ಳದೆ ಹೋಗಿದ್ದರೆ ಇವತ್ತು ಬೆಳಗಾವಿ ವಿಷಯದಲ್ಲಿ ಎಷ್ಟು ನಾವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ, ಅಂಥ ಒಂದು ಸಮಸ್ಯೆಯನ್ನು ಧಾರವಾಡದ ವಿಷಯದಲ್ಲೂ ಕೂಡ ಅನುಭವಿಸಬೇಕಾದಂಥ ಪರಿಸ್ಥಿತಿ ನಮ್ಮೆದುರಿಗೆ ಇವತ್ತು ಇರ್ತಾ ಇತ್ತು.
ಅಂಥ ಮಹಾನುಭಾವ ಕುರಿತು ಆ ಕಾಲದ ಶಿಕ್ಷಣಾಧಿಕಾರಿಗಳಾದಂಥ ಮೋಗು ಹಂದ್ರಾಳ್ ಅವರ ಮೂಲಕ ಶ್ರೀಮಠದ ಮೊದಲ ಪ್ರಕಟಣೆಯಾಗಿ ಡೆಪ್ಯುಟಿ ಚನ್ನಬಸಪ್ಪ ಅನ್ನುವಂಥ ಪುಸ್ತಕ ಪ್ರಕಟವಾಯಿತು. ಮುಂದೆ ಆ ಮಾಲಿಕೆಯಲ್ಲಿ ಇವತ್ತು ಸುಮಾರು 350ಕ್ಕೂ ಹೆಚ್ಚು ಪುಸ್ತಕಗಳು ಪ್ರಕಟವಾಗಿವೆ. ಲಿಂಗಾಯತ ಸಮಾಜಕ್ಕಾಗಿ, ಅದರ ಏಳಿಗೆಗಾಗಿ, ಅದರ ಪ್ರಗತಿಗಾಗಿ, ಅದರ ಭವಿಷ್ಯವನ್ನು ರೂಪಿಸಲಿಕ್ಕಾಗಿ ಏನು ಅವಿರತವಾಗಿ ಶ್ರಮಿಸಿದಂಥ ಮಹನೀಯರೇನಿದ್ದಾರೆ, ಅವರ ತ್ಯಾಗ ಏನಿದೆ, ಆ ಎಲ್ಲ ಕಥೆ ಇದೆಯಲ್ಲ, ಆ ಲಿಂಗಾಯತ ಪುಣ್ಯಪುರುಷ ಮಾಲಿಕೆಯ ಪುಸ್ತಕಗಳಲ್ಲಿ ಇವತ್ತು ಹರಳುಗಟ್ಟಿ ನಿಂತುಕೊಂಡಿದೆ. ಒಂದು ಅರ್ಥದಲ್ಲಿ ಸುಮಾರು 200-300 ವರ್ಷಗಳ ಲಿಂಗಾಯತ ಸಮಾಜದ ಒಂದು ಅಧಿಕೃತವಾದಂಥ ಇತಿಹಾಸವನ್ನು ಆ ಪುಣ್ಯಪುರುಷ ಮಾಲಿಕೆಯ ಮೂಲಕ ಪ್ರಕಟಿಸುವಂಥ ಒಂದು ಸಾಹಸವನ್ನು ಕಲಬುರ್ಗಿ ಸರ್ ಅವರು ಮತ್ತು ಪೂಜ್ಯರು ಮಾಡಿದರು ಅಂದರೆ ಅದೇನು ಉತ್ಪ್ರೇಕ್ಷೆಯ ಮಾತಲ್ಲ. ಆ ಸಂದರ್ಭದಲ್ಲಿ ಕಲಬುರ್ಗಿ ಸರ್ ಅವರು ಪೂಜ್ಯರಿಗೆ ಒಂದು ಮಾತನ್ನು ಕೇಳ್ತಾರೆ, ನಿಮ್ಮ ಮಠಕ್ಕೆ ಸಾಕಷ್ಟು ಬಡತನ ಇದೆ, ಕಷ್ಟ ಇದೆ, ಇಂಥ ಬಡತನ ಮತ್ತು ಕಷ್ಟದಲ್ಲಿ ಹೇಗೆ ಈ ಪುಸ್ತಕಗಳನ್ನು ನೀವು ಪ್ರಕಟ ಮಾಡ್ತೀರಿ? ಸ್ವಾಮಿಗಳಾದಂಥ ನಿಮಗೆ ಪ್ರಸಾದಕ್ಕೆ, ನಿಮ್ಮ ಏನು ಸಾರಿಗೆ ಸಂಪರ್ಕಕ್ಕೇ ಹಣ ಇಲ್ಲ ನಿಮ್ಮ ಕೈಯಲ್ಲಿ, ಪುಸ್ತಕ ಎಷ್ಟೊತ್ತಿನಲ್ಲಿ ನೀವು ಮಾಡೋದು ಅಂತ ಕೇಳಿದಾಗ ಪೂಜ್ಯರು ಒಂದು ಮಾತನ್ನು ಹೇಳ್ತಾರಂತೆ, ನಾನು ಉಳಿದೆಲ್ಲ ಸ್ವಾಮಿಗಳ ಹಾಗೆ ಪೂಜೆ, ಪ್ರಸಾದ, ಭಕ್ತರು, ಕಜ್ಜಾಯ ಇದಕ್ಕಾಗಿ ಸ್ವಾಮಿ ಆದಂಥವನಲ್ಲ, ನಾನೇನೋ ಒಂದು ವಿಶೇಷವಾದಂಥ ಒಂದು ಸಂಕಲ್ಪವನ್ನು ತೊಟ್ಟೆ ಸ್ವಾಮಿಯಾಗಿದ್ದೇನೆ. ಪುಸ್ತಕಗಳ ಪ್ರಕಟಣೆಗೆ ಏನಾದರೂ ಅಡಚಣೆ ಬಂದರೆ ಮಠದ ಆಸ್ತಿಯನ್ನಾದರೂ ಮಾರಿ ನಾನು ಪುಸ್ತಕ ಪ್ರಕಟಣೆ ಮಾಡ್ತೇನೆ ಹೊರತು ಆ ಪುಸ್ತಕ ಪ್ರಕಟಣೆ ಮಾಡುವುದನ್ನು ನಿಲ್ಲಿಸುವುದಿಲ್ಲ, ಆರ್ಥಿಕ ಅಡಚಣೆಗಳ ಕಾರಣದಿಂದ ನಿಲ್ಲಿಸುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಂತೆ. ಯಾಕೆ ಶ್ರೀಗಳು ಪುಸ್ತಕಗಳ ಬಗ್ಗೆ ಇಂಥ ಒಂದು ಮಾತನ್ನು ಹೇಳಿದರು ಅಂದರೆ, ಅವರ ಬಾಲ್ಯದಿಂದ ಅವರ ಪದವಿ ಹಂತ ಮತ್ತು ಆನಂತರದ ಏನು ಹಂತಗಳಿವೆಯಲ್ಲ, ಆ ಎಲ್ಲ ಹಂತಗಳಲ್ಲಿನೂ ಪುಸ್ತಕಗಳ ಮಹಿಮೆಯನ್ನು ಅವರು ಬಲ್ಲಂಥವ್ರು. ಪುಸ್ತಕಗಳ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಶ್ರೀಗಳು ತಮ್ಮ ಜೀವಿತದ ಕೊನೆಯ ದಿನದವರೆಗೂ ಇಟ್ಕೊಂಡಿದ್ರು. ಯಾಕೆಂದರೆ ಪುಸ್ತಕಗಳು ಅವು ಬರೀ ಹಾಳೆಗಳಲ್ಲ, ಅವುಗಳಲ್ಲಿ ಅರಿವಿನ ಹಣತೆ ಇದೆ ಅನ್ನೋದನ್ನು ಅವರು ತುಂಬ ಗಟ್ಟಿಯಾಗಿ ನಂಬ್ಕೊಂಡಿದ್ದರು. ಅದಕ್ಕೆ ಕಾರಣ ವಚನ ಸಾಹಿತ್ಯ. ವಚನ ಸಾಹಿತ್ಯ ಅವ್ರ ಮೇಲೆ ಮಾಡಿದಂಥ ಪ್ರಭಾವನೂ ಬಹಳ ದೊಡ್ಡದು. ಹಾಗೆಯೇ ಆಧುನಿಕ ಸಾಹಿತ್ಯನೂ ಕೂಡ ಅವರನ್ನು ರೂಪಿಸುವಲ್ಲಿ, ಒಂದು ಕಡೆ ವಚನ ಸಾಹಿತ್ಯ, ಮತ್ತೊಂದು ಕಡೆ ಆಧುನಿಕ ಸಾಹಿತ್ಯ, ಇನ್ನೊಂದು ಕಡೆ ಕಲಬುರ್ಗಿಯವರ ವಿದ್ವತ್ತಿದೆಯಲ್ಲ, ಗದಗಿನ ಪೂಜ್ಯರನ್ನು ರೂಪಿಸುವಲ್ಲಿ ಆರಂಭಿಕ ಹಂತದಲ್ಲಿ ಬಹಳ ಕಾರಣವಾಯಿತು ಅಂದರೆ ಯಾರೂ ಅನ್ಯಥಾ ಭಾವಿಸಲಾರರು ಅಂತ ನಾನು ಭಾವಿಸ್ಕೊಂಡಿದ್ದೀವಿ. ಆ ಅಧ್ಯಯನ ಸಂಸ್ಥೆಯ ಇತಿಹಾಸನೇ ಹಲವಾರು ಗಂಟೆಗಳ ಕಥೆ ಆಗ್ತದೆ ಅದನ್ನು ಹೇಳ್ತಾ ಹೋದರೆ. ಆ ಅಧ್ಯಯನ ಸಂಸ್ಥೆಯ ಮೂಲಕ ಬಂದಂಥ ಪುಣ್ಯಪುರುಷ ಮಾಲಿಕೆಯ ಪುಸ್ತಕಗಳು, ಹಾಗೆಯೇ ಅಪ್ರಕಟಿತ ವಚನ ಸಾಹಿತ್ಯ ಅಂದರೆ ಯಾವ ವಚನ ಸಾಹಿತ್ಯ ಹಳಕಟ್ಟಿಯವರ ಒಂದು ಪರಿಶ್ರಮದಿಂದ ಅದು ಸಂಗ್ರಹಗೊಳ್ತಾ ಬಂತು, ಅದರ ಮೊದಲನೇ ಅವಸ್ಥೆ. ಅದರ ಎರಡನೇ ಅವಸ್ಥೆ ಆರ್.ಸಿ. ಹಿರೇಮಠರವರ ಕರ್ನಾಟಕ ವಿಶ್ವವಿದ್ಯಾಲಯ ಕೇಂದ್ರಿತ ಆ ವಚನ ಸಾಹಿತ್ಯ ಸಂಗ್ರಹ, ಅದರ ಪರಿಷ್ಕರಣೆ, ಅದರ ಎಲ್ಲ ಸಂಕಲನ, ಅದರ ಪ್ರಕಟಣೆ, ಅದು ಒಂದು ಎರಡನೇ ಹಂತಕ್ಕೆ ಬಂದಿತ್ತು. ಮೂರನೇ ಹಂತಕ್ಕೆ ಆ ವಚನ ಸಾಹಿತ್ಯದ ಅನೇಕ ಅಪ್ರಕಟಿತ ಕೃತಿಗಳು ಪ್ರಕಟವಾಗದೆ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ವು. ಅದಕ್ಕಾಗಿ ಪೂಜ್ಯರಾದಂಥ ಕಲಬುರ್ಗಿ ಸರ್ ಅವರು ಗದುಗಿನ ಪೂಜ್ಯರನ್ನು ಮತ್ತು ಗದುಗಿನ ಶ್ರೀಮಠವನ್ನು ಆ ಅಪ್ರಕಟಿತ ವಚನ ಸಾಹಿತ್ಯವನ್ನು ಪ್ರಕಟಿಸಲಿಕ್ಕೆ ಒಂದು ವೇದಿಕೆಯನ್ನಾಗಿ ಬಳಸ್ಕೊಂಡಿದೆಯಲ್ಲ, ಅದು ಕೂಡ ಲಿಂಗಾಯತ ಸಾಹಿತ್ಯ ಮತ್ತು ಸಮಾಜದ ಇತಿಹಾಸದಲ್ಲಿ ಬಹಳ ದೊಡ್ಡ ಮೈಲುಗಲ್ಲೆ. ಆ ಮೂಲಕ ಅದಲ್ಲದೆ ಗ್ರಾಮೀಣ ಸಾಹಿತ್ಯ ರತ್ನಮಾಲೆ, ಮಕ್ಕಳ ಸಾಹಿತ್ಯ ರತ್ನಮಾಲೆ, ಹಾಗೆಯೇ PhD ಪ್ರಬಂಧಗಳ ಸಾಹಿತ್ಯ ರತ್ನಮಾಲೆ, ಹೀಗೆ ಅನೇಕ ರತ್ನಮಾಲೆಗಳನ್ನ ರೂಪಿಸಿದರು. ಅಲ್ಲದೆ ತೀರಾ ಇತ್ತೀಚೆಗೆ 20-25 ವರ್ಷಗಳಿಂದ ಈಚೆಗೆ ಅಲ್ಲೇ ಗದಗಿನ ಸಮೀಪದಲ್ಲಿ ಒಂದು ಬೆಟಗೇರಿ ಅನ್ನುವಂಥ ಒಂದು ಊರಿದೆ. ಆ ಬೆಟಗೇರಿಯಲ್ಲಿ ಒಬ್ಬರು ರಾಮಣ್ಣ ಬ್ಯಾಟಿ ಅಂತ ಪ್ರಾಥಮಿಕ ಶಾಲೆಯನ್ನು ದಾಟಿ ಹೈಸ್ಕೂಲ್ ಮೆಟ್ಟಿಲನ್ನು ಹತ್ತಲಾರದಂಥ ಒಬ್ಬ ವ್ಯಕ್ತಿ, ಅವರು ಗದಗಿನ ಪೂಜ್ಯರ ಸಂಪರ್ಕಕ್ಕೆ ಬಂದರು. ಅವ್ರ ಮೂಲಕ ಸುಮಾರು 27-28 ಮಹಾನ್ ವ್ಯಕ್ತಿಗಳ ಮೇಲೆ, ಅದು B.R. ಅಂಬೇಡ್ಕರ್ ಅವರಾಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು, ಹಾಗೆಯೇ ಸಂತ್ ಸೇವಾಲಾಲ್ ಆಗಿರ್ಬೋದು, ಇಂಥ ಎಲ್ಲ ಈ ಸಮಾಜದ ಸದೃಢತೆಗೆ, ಅದರ ಆರೋಗ್ಯಕ್ಕೆ, ಅದರ ಮುನ್ನಡೆಗಾಗಿ ಯಾರ್ಯಾರು ಅವಿರತವಾಗಿ ದುಡಿದ್ರಲ್ಲ ಅಂಥ ಮಹನೀಯರನ್ನು ಕುರಿತು
ಪೂಜ್ಯರು ಆ ರಾಮಣ್ಣ ಬ್ಯಾಟಿಯವರ ಮೂಲಕ ಭಾಮಿನಿ ಷಟ್ಪದಿಯಲ್ಲಿ ಪುರಾಣಗಳನ್ನು ಬರೆಸಿದ್ದಾರೆ. ವಿಶೇಷವಾಗಿ ಅಂಬೇಡ್ಕರ್ ಪುರಾಣವಂತೂ ಬಹುತೇಕ ಭಾರತದ ಇತಿಹಾಸದಲ್ಲಿನೇ ಮೊಟ್ಟ ಮೊದಲನೇದಾಗಿ ಅದು ಗದಗಿನ ಶ್ರೀಮಠದ ಮೂಲಕ ಭಾಮಿನಿ ಷಟ್ಪದಿಯಲ್ಲಿ ಪ್ರಕಟವಾಯಿತು. ಇದು ಒಂದು ಅಧ್ಯಯನ ಸಂಸ್ಥೆಯ ಕಥೆಯಾಯಿತು. ಇದರ ಜೊತೆಗೇ ಪೂಜ್ಯರು ಅಧ್ಯಯನ ಸಂಸ್ಥೆಯ ನಂತರ ಪ್ರಾರಂಭ ಮಾಡಿದ್ದು ತೋಂಟದಾರ್ಯ ವಿದ್ಯಾಪೀಠವನ್ನು. ಆ ತೋಂಟದಾರ್ಯ ವಿದ್ಯಾಪೀಠದ ಮೂಲಕ ಇವತ್ತು ಸುಮಾರು 100 ಸಂಸ್ಥೆಗಳು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇವೆ. ಪೂಜ್ಯರು ಗದಗಿನ ಮಠಕ್ಕೆ ಬರೋದಕ್ಕಿಂತ ಮುಂಚೆ ಹಿಂದಿನ ಜಗದ್ಗುರುಗಳಾದಂಥ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಕಾಲಕ್ಕೆ ಒಂದು ಸಂಸ್ಕೃತ ಪಾಠಶಾಲೆ ಇತ್ತು. ಗದಗಿನ ಶ್ರೀಮಠದ ಆವರಣದಲ್ಲಿ ಒಂದು ಸಂಸ್ಕೃತ ಪಾಠಶಾಲೆ ಇತ್ತು. ಆ ಸಂಸ್ಕೃತ ಪಾಠಶಾಲೆಯಲ್ಲಿ ಜಯದೇವ ಜಗದ್ಗುರುಗಳು ಮುಂತಾದ ಆ ಕಾಲದ ಅನೇಕ ಏನು ದೊಡ್ಡ ಸ್ವಾಮಿಗಳು ಅಂತ ನಾವೇನು ಕರಿತೀವಿ ಅವರೆಲ್ಲ ಅಲ್ಲಿ ಇದ್ದುಕೊಂಡು ಓದಿದ್ರಂತೆ. ಆ ಗದಗಿನ ಶ್ರೀಮಠದ ಜೊತೆಗೆ ಅವತ್ತಿನ ಹಿರಿಯರಾದಂಥ ವಾರದ ಮಲ್ಲಪ್ಪನವರ ಸಂಪರ್ಕ ಇತ್ತು, ಅರಟಾಳ್ ರುದ್ರಗೌಡರ ಸಂಪರ್ಕ ಇತ್ತು, ಸಿರಿಸಂಗಿ ಲಿಂಗರಾಜರ ಸಂಪರ್ಕ ಇತ್ತು ಅನ್ನೋದೆಲ್ಲ ನಮಗೆ ತಿಳಿದು ಬರ್ತದೆ. ಅವರೆಲ್ಲರ ಸಹಾಯದಿಂದ ಆ ಒಂದು ಸಂಸ್ಕೃತ ಪಾಠಶಾಲೆ ಮಾತ್ರ ನಡೀತಾ ಇತ್ತು. ಅದರ ಆಚೆಗೆ ನಮ್ಮ ಆ ಕಾಲದ ಹಿಂದಿನ ಜಗದ್ಗುರುಗಳು ಯಾರಾದರೂ ಶಾಲೆ ಕಾಲೇಜುಗಳನ್ನು ಪ್ರಾರಂಭ ಮಾಡ್ತೀವಿ ಅಂತ ಬಂದರೆ ಅವರಿಗೆ ತಮ್ಮ ಶ್ರೀಮಠದ ಭಾಳ ಅಮೂಲ್ಯವಾದಂಥ ಬೆಲೆಯುಳ್ಳ ಭೂಮಿಯನ್ನು ಅವರು ಕೊಟ್ಟಂಥ ದಾಖಲೆಗಳು ಶ್ರೀಮಠದ ಇತಿಹಾಸದಲ್ಲಿ ಇದೆ. ಅದರ ಆಚೆಗೆ ಶ್ರೀಮಠದ್ದೇ ಬೇರೆ ಶಾಲೆ ಕಾಲೇಜುಗಳು ಇರಲಿಲ್ಲ. ಪೂಜ್ಯರು 1976ರಲ್ಲಿ ತೋಂಟದಾರ್ಯ ವಿದ್ಯಾಪೀಠವನ್ನು ಸ್ಥಾಪಿಸುವುದರ ಮೂಲಕ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಈ ಶೈಕ್ಷಣಿಕ ಒಂದು ಪ್ರಸಾರ ಮತ್ತು ಪ್ರಚಾರ ಏನಿದೆಯಲ್ಲ ಅದನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಅವರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಪೂಜ್ಯರು ಪದೇ ಪದೇ ಹೇಳ್ತಾ ಇದ್ದರು, ಈ ನಾಡಿನ ಅಜ್ಞಾನವನ್ನು ಹೋಗಲಾಡಿಸಲಿಕ್ಕೆ, ಈ ನಾಡಿನಲ್ಲಿರುವಂಥ ಮೂಢನಂಬಿಕೆ, ಈ ನಾಡಿನಲ್ಲಿರುವಂಥ ಕಂದಾಚಾರ, ಈ ನಾಡಿನಲ್ಲಿರುವಂಥ ಅನಿಷ್ಟ ಆಚರಣೆಗಳನ್ನು ಹೋಗಲಾಡಿಸಲಿಕ್ಕೆ ಇರುವ ಏಕೈಕ ಅಸ್ತ್ರ ಅಂದರೆ ಅದು ಶಿಕ್ಷಣ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ರು. ಅವ್ರದ್ದೇ ಮಾತಿನಲ್ಲಿ ಹೇಳೋದಾದರೆ ನಾಲೆಜ್ ಈಸ್ ಪವರ್ ಅನ್ನುವಂಥ ಮಾತನ್ನು ಭಾಳ ಪದೇ ಪದೇ ಅವರು ಅನೇಕ ಪ್ರವಚನಗಳಲ್ಲಿ ಹೇಳ್ತಾ ಇದ್ದರು. ಯಾರಲ್ಲಿ ಜ್ಞಾನ ಇರ್ತದೆ ಅವರು ತುಂಬ ಶಕ್ತಿವಂತರಾಗಿರ್ತಾರೆ, ಅವರು ಬಲಿಷ್ಠರಾಗಿರ್ತಾರೆ, ಸಮಾಜದಲ್ಲಿ ಯಾರೂ ಅವರ ತಂಟೆಗೆ ಬರೋದಿಲ್ಲ ಅನ್ನೋ ಮಾತನ್ನು ಅವರು ಪದೇ ಪದೇ ಹೇಳ್ತಾ ಇದ್ದರು. ಹೀಗಾಗಿ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಅನೇಕ ಶಾಲೆ ಕಾಲೇಜುಗಳನ್ನು ಅವರು ಪ್ರಾರಂಭ ಮಾಡಿದರು. ಅದರೊಳಗೂ ವಿಶೇಷವಾಗಿ ವೈಜ್ಞಾನಿಕ ಶಿಕ್ಷಣ ನಮ್ಮ ಗ್ರಾಮೀಣ ಭಾಗದ ಜನತೆಗೆ ಸಿಗಬೇಕು ಅನ್ನೋ ಕಾರಣದಿಂದ ಅವರು ಈ ಪಾಲಿಟೆಕ್ನಿಕ್ಗಳನ್ನು ITIಗಳನ್ನು ಮತ್ತು ಡಿಪ್ಲೊಮಾ ಕಾಲೇಜುಗಳನ್ನು ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲೇ ತೆರೆದರು. ಯಾಕಂದರೆ ಈ ಪಾರಂಪರಿಕ ಶೈಕ್ಷಣಿಕ ಏನು ವ್ಯವಸ್ಥೆ ಇದೆಯಲ್ಲ ಇದರಿಂದ ನಮ್ಮ ಯುವಕ ಯುವತಿಯರಿಗೆ ಉದ್ಯೋಗ ಸಿಗುವುದಿಲ್ಲ. ಉದ್ಯೋಗ ಸಿಗಲಿಲ್ಲ ಅಂದರೆ ಅವರ ಭವಿಷ್ಯದ ಬದುಕು ಇದೆಯಲ್ಲ ಅದು ಗಟ್ಟಿಯಾಗಿ ನೆಲೆ ನಿಲ್ಲೋದಿಲ್ಲ ಅನ್ನೋ ಕಾರಣದಿಂದ ಈ ಔದ್ಯೋಗಿಕ ಶಿಕ್ಷಣಕ್ಕೂ ಕೂಡ ಅವರು ಈ ತೋಂಟದಾರ್ಯ ವಿದ್ಯಾಪೀಠದ ಮೂಲಕ ಹೆಚ್ಚು ಒತ್ತನ್ನು ಕೊಟ್ಟರು. ಅದರ ಜೊತೆಗೇ ಮುಂದೆ ಗದಗಿನಲ್ಲಿ ನೋಡಿ, ಗದಗಿಗೆ ಒಂದು ಭಾಳ ದೊಡ್ಡ ನೋವಿತ್ತು. ಸುಮಾರು 1944ರ ಸುಮಾರಿಗೆ ಗದಗಿಗೆ ಒಂದು ಎಂಜಿನಿಯರಿಂಗ್ ಕಾಲೇಜು ಸ್ಯಾಂಕ್ಷನ್ ಆಗಿತ್ತು. ನೀವು ಇವತ್ತು ಹುಬ್ಬಳ್ಳಿಯಲ್ಲೇನು BVB ಕಾಲೇಜು, BV ಭೂಮರೆಡ್ಡಿ ಕಾಲೇಜ್ ಅಂತ ನಾವೇನು ಕರಿತಾ ಇದ್ದೇವೆ, ಆ ಕಾಲೇಜು ಮೊದಲು ಪ್ರಾರಂಭವಾಗಿದ್ದು ಗದಗಿನಲ್ಲಿ. ಆದರೆ ಗದಗಿನ ಜನರ ಅನಾಸಕ್ತಿಯ ಕಾರಣವಾಗಿ ಅದು ಮುಂದೆ ಗದಗಿನಿಂದ ಹುಬ್ಬಳ್ಳಿಗೆ ಸ್ಥಳಾಂತರಗೊಂಡಿತು. ಹೀಗಾಗಿ ಗುರುಗಳಿಗೂ ಅದು ನೋವಿತ್ತು, ಗದಗಿನಲ್ಲಿ ಒಂದು ತಾಂತ್ರಿಕ ಮಹಾವಿದ್ಯಾಲಯ ಪ್ರಾರಂಭ ಆಗಬೇಕು ಅಂತ ಹೇಳಿ. ಆ ಕಾರಣದಿಂದ ಅವರು ಆ ಗದಗಿನಲ್ಲಿ ತಮ್ಮದೇ ಆದಂಥ ತೋಂಟದಾರ್ಯ ಎಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಿದರು. ಅಲ್ಲದೆ ಹಾವೇರಿಯಲ್ಲಿ ತಮ್ಮ ಪೂಜ್ಯ ಪೂರ್ವಾಶ್ರಮದ ಗುರುಗಳಾದಂಥ ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರ ಹೆಸರಿನಲ್ಲಿ ಒಂದು ಆಯುರ್ವೇದ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿದರು. ಹಾಗೆಯೇ ಗದಗಿನಲ್ಲಿ ಯಳಂದೂರು ಬಸವಲಿಂಗ ಮಹಾಸ್ವಾಮಿಗಳ ಒಂದು ಸ್ಮರಣಾರ್ಥವಾಗಿ ಹಾನಗಲ್ ಕುಮಾರಸ್ವಾಮಿಗಳ ಗುರುಗಳಾದಂಥ ಯಳಂದೂರು ಬಸವಲಿಂಗ ಮಹಾಸ್ವಾಮಿಗಳ ಸ್ಮರಣಾರ್ಥವಾಗಿ ಒಂದು ಯೋಗ ಪಾಠಶಾಲೆಯನ್ನು ಪ್ರಾರಂಭ ಮಾಡಿದರು. ಮುಂದೆ ಆ ಯೋಗ ಪಾಠಶಾಲೆ ಇವತ್ತು ಯೋಗ ಕಾಲೇಜಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ಅದು ಒದಗಿಸಿದೆ. ಇದಲ್ಲದೆ ಶೈಕ್ಷಣಿಕ ಕ್ಷೇತ್ರದ ಅನೇಕ ಶಾಖೆಗಳಲ್ಲಿ ಅವರು ಬೇರೆ ಬೇರೆ ಏನು ಶಿಸ್ತುಗಳು ಅಂತ ನಾವೇನು ಹೇಳ್ತೀವಿ ಆ ಶಿಸ್ತುಗಳನ್ನು ಬೋಧಿಸುವಂಥ ಕಾಲೇಜುಗಳನ್ನು ಕೂಡ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇದರ ಜೊತೆಗೆ ಬಹಳ ಮಹತ್ವದ ಒಂದು ವಿಷಯ ಏನು ಅಂದರೆ ಪೂಜ್ಯರು ಈ ಬಸವಾದಿ ಪ್ರಮುಖರ ದಾಸೋಹ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದು.
ಗದುಗಿನ ಶ್ರೀಮಠ ಒಂದು ಕಾಲಕ್ಕೆ ತುಂಬ ಸುಸ್ಥಿತಿಯಲ್ಲಿದ್ದ ಮಠವಾಗಿದ್ದರೂ ಕೂಡ ಅದು ಕ್ರಮೇಣವಾಗಿ ತನ್ನೆಲ್ಲ ಶಕ್ತಿ ಸಾಮರ್ಥ್ಯವನ್ನು ಅದು ಕಳೆದುಕೊಳ್ತಾ ಎಲ್ಲಿಗೆ ಬಂತು ಅಂದರೆ ಸ್ವಾಮಿಗಳ ಪ್ರಸಾದಕ್ಕೇ ಒಂದು ವ್ಯತ್ಯಯ ಉಂಟಾಗುವ ಸ್ಥಿತಿಗೆ ಬಂತು. ಪೂಜ್ಯರು ಕೂಡ ಆ ಮಠಕ್ಕೆ ಸ್ವಾಮಿಗಳಾಗಿ ಹೋದಾಗ ಅವರ ಪರಿಸ್ಥಿತಿ ಹೇಗಿತ್ತು ಅಂದರೆ ಅಲ್ಲಿದ್ದಂಥ ಕೆಲವು ಒಟುಗಳು ನಿತ್ಯ ಆ ಭಕ್ತರ ಮನೆಗೆ ಹೋಗಿ ಅವರು ಭಕ್ತರು ಕೊಟ್ಟಂಥ ಏನು ಒಂದು ಕಜ್ಜಾಯ ಇದೆಯಲ್ಲ, ಕಜ್ಜಾಯವನ್ನು ಎತ್ಕೊಂಡು ಬರಬೇಕು. ಅದೇ ಕಜ್ಜಾಯದ ರೊಟ್ಟಿಯನ್ನೇ ಪೂಜ್ಯರು ಸೇವಿಸಿ ತಮ್ಮ ದಿನಗಳನ್ನು ದೂಡಬೇಕಾದಂಥ ಒಂದು ಅವಸ್ಥೆ ಇತ್ತು. ಹೀಗಾಗಿ ಆ ಸಮಯದಲ್ಲಿ ಆ ಗದಗಿನ ಮಠ ಹೇಗೆ ಇದನ್ನು ಸದೃಢಗೊಳಿಸಬೇಕು, ಬಂದಂಥ ಭಕ್ತರಿಗೆ ಇಲ್ಲಿ ಯಾವುದೇ ಕೊರತೆಗಳು ಉಂಟಾಗಬಾರದು ಅನ್ನುವಂಥ ಯೋಚನೆಗಳನ್ನೆಲ್ಲ ಮಾಡಿ ಅವರು ಮುಂದೆ ಆ ಡಂಬಳದಲ್ಲಿ ಶ್ರೀಮಠಕ್ಕೆ ಇದ್ದಂಥ ಒಂದು 75-80 ಎಕರೆ ಭೂಮಿಯನ್ನು ಕೃಷಿಗೆ ಅಳವಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಅದು ಒಂದು ಇತಿಹಾಸವೇ. ಕೃಷಿ ಅಂದರೆ ಏನು ಅನ್ನೋದು ಗೊತ್ತಿರಲಿಲ್ಲ, ಕೃಷಿಗೆ ಅಗತ್ಯವಿರುವಂಥ ಜ್ಞಾನ ಇರಲಿಲ್ಲ. ಆದಾಗ್ಯೂ ಕೂಡ ಆ ಕ್ಷೇತ್ರದ ಪರಿಣಿತರನ್ನು ಅವರು ಸಂಪರ್ಕ ಮಾಡಿ ಸ್ವತಃ ಡಂಬಳದ ಮಠದಲ್ಲಿ ಒಂದು ಬಾವಿಯನ್ನು 40 ಅಡಿ ವ್ಯಾಸದ ಒಂದು ಬಾವಿಯನ್ನು ತೋಡಿ ಆ ಬಾವಿಯ ನೀರನ್ನು ಈ ತೋಟಗಾರಿಕಾ ಬೆಳೆಗಳಿಗೆ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿ ಆ ತೋಟಗಾರಿಕಾ ಬೆಳೆಯಿಂದ ಬಂದಂಥ ಆದಾಯವನ್ನು ಶ್ರೀಮಠದಲ್ಲಿ ದಾಸೋಹಕ್ಕೆ ವ್ಯಯಿಸಲಿಕ್ಕೆ ಪ್ರಾರಂಭ ಮಾಡಿದರು. ಗದುಗಿನ ಮಠದಲ್ಲಿ ನಿತ್ಯ ದಾಸೋಹ ಇದೆ, ಡಂಬಳದಲ್ಲಿ ನಿತ್ಯ ದಾಸೋಹ ಇದೆ, ಹಾವೇರಿಯಲ್ಲಿ ನಿತ್ಯ ದಾಸೋಹ ಇದೆ, ಶ್ರೀಮಠದ ಶಾಖಾ ಮಠವಾದಂಥ ಶಿರೋಳದಲ್ಲಿ ನಿತ್ಯ ದಾಸೋಹ. ಹಾಗೆ ಇದರ ಜೊತೆಗೆ ಆ ಪೀಠ ಪರಂಪರೆಯ ಮೂಲ ಕರ್ತೃ ಆದಂಥ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಕ್ಷೇತ್ರ ಯಡಿಯೂರಿನಲ್ಲಿಯೂ ಕೂಡ ದಾಸೋಹ ವ್ಯವಸ್ಥೆಯನ್ನು ಪೂಜ್ಯರು ಬಹಳ ಹಿಂದೆಯೇ ಪ್ರಾರಂಭ ಮಾಡಿದರು. ಯಡಿಯೂರು ಒಂದು ಕಾಲಕ್ಕೆ ಶ್ರೀಮಠದ ನೇರ ಸುಪರ್ದಿಯಲ್ಲಿದ್ದಂಥ ಮಠ ಮುಂದೆ ಅದೇನೇನೋ ಕಾರಣವಾಗಿ ಮಠದ ಕೈಯನ್ನು ಬಿಟ್ಟು ಹೋಯಿತು. ಮಠದ ಆಡಳಿತ ವ್ಯಾಪ್ತಿಯಿಂದ ಅದು ಸ್ವತಂತ್ರವಾಗಿ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯನ್ನು ಸೇರಿದ ಮೇಲೂ ಕೂಡ ಅಲ್ಲಿ ಪ್ರಸಾದ ವ್ಯವಸ್ಥೆ ಇರಲಿಲ್ಲ. ಸೊ ಇದನ್ನು ಯಡಿಯೂರು ಸಿದ್ಧಲಿಂಗೇಶ್ವರರು ಆ ಬಸವಾದಿ ಪ್ರಮುಖರ ಪರಂಪರೆಯ ಮಠ ಇದಾಗಿರೋದ್ರಿಂದ ಇಲ್ಲಿ ಬಂದಂಥ ಭಕ್ತರಿಗೆ ಈ ದಾಸೋಹ ವ್ಯವಸ್ಥೆ ಇದೆಯಲ್ಲ ಅದು ಬಹಳ ಮಹತ್ವದ್ದು ಅಂತ ಮನಗಂಡು ಸುಮಾರು ಆ ಕಾಲಕ್ಕೇ ಕೋಟ್ಯಾಂತರ ರೂಪಾಯಿಗಳನ್ನು ಗುರುಗಳು ಸಂಗ್ರಹಿಸಿ ಸಿದ್ಧಲಿಂಗೇಶ್ವರ ದಾಸೋಹ ಕೈಂಕರ್ಯ ಸೇವಾ ಸಮಿತಿ ಅನ್ನುವಂಥ ಒಂದು ಟ್ರಸ್ಟನ್ನು ಹುಟ್ಟಾಕಿ ತುಮಕೂರು ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಅಲ್ಲಿ ಆ ದಾಸೋಹ ವ್ಯವಸ್ಥೆಯನ್ನು ಯಡಿಯೂರಿನಲ್ಲಿ ರೂಪಿಸಿದರು. ಹಾಗೆಯೇ ಯಡಿಯೂರು ಸಿದ್ಧಲಿಂಗೇಶ್ವರರು ತಪಸ್ಸನ್ನು ಮಾಡಿದಂಥ ಆ ಪಕ್ಕದಲ್ಲೇ ಇದ್ದಂಥ ಏನು ಕಗ್ಗೆರೆ ಇದೆಯಲ್ಲ ಆ ಕಗ್ಗೆರೆಯಲ್ಲಿಯೂ ಕೂಡ ದಾಸೋಹ ವ್ಯವಸ್ಥೆಯನ್ನು ಮಾಡಿದರು. ಭಕ್ತರು ಬಂದರೆ ಉಳಿದುಕೊಳ್ಳಿಕ್ಕೆ ಅವರಿಗೆ ಭಕ್ತ ನಿವಾಸಗಳನ್ನ ರೂಪಿಸಿದರು. ಹೀಗೆಲ್ಲ ಈ ಮಠದ ಜವಾಬ್ದಾರಿಗಳೇನಿದಾವಲ್ಲ ಈ ಮಠದ ಜವಾಬ್ದಾರಿಗಳನ್ನು ಒಂದೊಂದಾಗಿ ವಿಸ್ತರಿಸ್ತಾ ತಮ್ಮ ಇಡೀ ಕರ್ತೃತ್ವ ಶಕ್ತಿಯನ್ನು ಅವರು ಬರೀ ಶ್ರೀಮಠಕ್ಕೆ ಮಾತ್ರ ಸೀಮಿತಗೊಳಿಸಲಿಲ್ಲ. ನಮ್ಮಲ್ಲಿ ಒಂದು ಮಾತಿದೆ, ಮನೆಗೆದ್ದು ಮಾರುಗೆದಿಬೇಕು ಅಂತ. ಅದಕ್ಕೆ ಮಠಕ್ಕೆ ಅಗತ್ಯವಾದಂಥ ಏನು ಕೆಲವು ಸೌಕರ್ಯಗಳಿದ್ದಾವೆ, ಸಲಕರಣೆಗಳಿದ್ದಾವೆ, ಅವುಗಳನ್ನು ರೂಪಿಸುವುದರ ಜೊತೆಗೇ ಪೂಜ್ಯರು ವಹಿಸಿಕೊಂಡಂಥ ಜವಾಬ್ದಾರಿಗಳು ಬಹಳ ದೊಡ್ಡವು ಅಂದರೆ ಬಹಳ ದೊಡ್ಡವು. ವಿಶೇಷವಾಗಿ ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಗಡಿ ಇವುಗಳ ವಿಷಯದಲ್ಲಿ ಮತ್ತು ಪರಿಸರ, ತಮ್ಮ ಸುತ್ತಲಿನ ಪರಿಸರದ ವಿಷಯದಲ್ಲಿ ಅವರು ವಹಿಸಿದಂಥ ಕಾಳಜಿ ಇದೆಯಲ್ಲ ಅದು ಬಹುತೇಕ ಕರ್ನಾಟಕದ ಇನ್ನಿತರೆ ಮಠಗಳು ಮಾಡಲಿಕ್ಕೆ ಅಸಾಧ್ಯವಾದಂಥ ಒಂದು ಕೆಲಸವನ್ನು ಅವರು ಒಬ್ಬ ಮಠಾಧೀಶರಾಗಿ ಮಾಡುವಂಥ ಒಂದು ಸಂಕಲ್ಪವನ್ನು ತೊಟ್ಟರನ್ನೇ. ಈ ಎಲ್ಲ ಮಠದ ಬೆಳವಣಿಗೆಗಳ ಜೊತೆಗೇ ಹೇಳಬೇಕಾದದ್ದು ಭಾಳ ಮಹತ್ವದ ಸಂಗತಿ ಏನು ಅಂದರೆ 1982ರಲ್ಲಿ ಸಿಂದಗಿಯ ತಾಲೂಕಾ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಮಾಡಿದಂಥ ಭಾಷಣ, ವಿಶೇಷವಾಗಿ ಗೋಕಾಕ್ ಚಳುವಳಿಗೆ ಈ ಧಾರವಾಡ ಮೂಲದಿಂದ ಏನೊಂದು ಚಳುವಳಿ ಪ್ರಾರಂಭವಾಯಿತು. ಆ ಚಳುವಳಿ ಪ್ರಾರಂಭವಾಗುವುದಕ್ಕಿಂತ ಮುಂಚೆನೇ ಅವರು ಆ ಕನ್ನಡ ಭಾಷೆಯ ಬಗ್ಗೆ, ಅದರ ಮಹತ್ವದ ಬಗ್ಗೆ ಆ ಒಂದು ಸಿಂದಗಿಯ ಸಾಹಿತ್ಯ ಸಮ್ಮೇಳನದ ಮೂಲಕ ಅತ್ಯಂತ ಸಿಂಹ ಗರ್ಜನೆ ಅಂತ ಹೇಳ್ತೀವಲ್ಲ ನಾವು, ಅಂಥ ಒಂದು ಸಿಂಹ ಗರ್ಜನೆಯನ್ನು ಮಾಡಿದರು. ಯಾಕೆ ಅಂದರೆ ಒಂದು ನಾಡಿಗೆ ಬಹಳ ಮಹತ್ವದ್ದು ನುಡಿಯನ್ನು, ನುಡಿ ಇದ್ದರೆ ನಾಡಿರ್ತದೆ, ನುಡಿಯನ್ನು ನಾವು ಕಳೆದುಕೊಂಡ್ರೆ ನಾಡನ್ನು ನಾವು ಕಳೆದುಕೊಳ್ಬೇಕಾಗ್ತದೆ ಅನ್ನುವಂಥ ಒಂದು ಅಪರೂಪದ ಸದಾಶಯದ ಮಾತನ್ನು ಆ ಒಂದು ವೇದಿಕೆಯ ಮೂಲಕ ಪೂಜ್ಯರು ಹೊರಗೆ ಹಾಕಿದರು ಮತ್ತು ಕನ್ನಡಿಗರಿಗೆ ಕರೆ ಕೊಟ್ಟರು, ನೀವು ನಿರ್ವೀರ್ಯರಾಗಬಾರದು, ಈ ನುಡಿಯ ವಿಷಯದಲ್ಲಿ
ನೀವು ತುಂಬ ಜಾಗೃತರಾಗಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಹಾಗೆಯೇ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಒಂದು ಉದಾಹರಣೆಯನ್ನು, ವಿಶೇಷವಾಗಿ ಬಾಂಗ್ಲಾ ವಿಭಜನೆಯ ಆ ಇತಿಹಾಸವನ್ನು ಭಾಳ ಗಟ್ಟಿಯಾಗಿ ಅವರು ಪದೇ ಪದೇ ಹೇಳ್ತಾ ಇದ್ದರು. ನೋಡಿ, ಬಂಗಾಲ ಅದು 1905ರಲ್ಲಿ ವಿಭಜನೆ ಆಯಿತು. ಪೂರ್ವ ಬಂಗಾಳ ಅಂತಾಯಿತು, ಪಶ್ಚಿಮ ಬಂಗಾಳ ಅಂತಾಯಿತು. ಆ ಬಂಗಾಳಿಗಳು ಎಲ್ಲರೂ ಸೇರಿ ತಮ್ಮ ಆ ಭಾಷೆಯ ಕುರಿತು ಯಾವ ಒಂದು ಎಚ್ಚರಿಕೆಯನ್ನು ವಹಿಸಿದರು ಅನ್ನೋದನ್ನು ಅನೇಕ ಸಭೆ ಸಮಾರಂಭಗಳಲ್ಲಿ ಒಂದು ದೃಷ್ಟಾಂತವಾಗಿ ಗುರುಗಳು ಹೇಳ್ತಾ ಇದ್ದರು. ಆ ನಂತರದ ದಿನಗಳಲ್ಲಿ ಗೋಕಾಕ್ ಚಳುವಳಿ ಹೇಗೆ ಇಡೀ ಕನ್ನಡ ನಾಡನ್ನು ವ್ಯಾಪಿಸ್ಕೋತು, ಅದರ ಮೂಲಕ ಕರ್ನಾಟಕದಲ್ಲಿ ಕನ್ನಡದ ಸ್ಥಿತಿಗತಿಗಳು ಎಷ್ಟು ಸುಧಾರಿಸಿದವು ಅನ್ನೋದೆಲ್ಲ ಇವತ್ತು ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಗಿದೆ. ಇದರ ಜೊತೆಗೆ ಬಹಳ ಮಹತ್ವದ ಮತ್ತೊಂದು ಚಳುವಳಿಯನ್ನು ಪೂಜ್ಯರು ಕೈಗೊಂಡಿದ್ದು ಪೋಸ್ಕೋ ಚಳುವಳಿಯನ್ನು. ಅಲ್ಲೇ ಗದಗು ಮತ್ತು ಡಂಬಳದ ಮಧ್ಯದಲ್ಲಿನೇ ಈ ಹಳ್ಳಿಗುಡಿ, ಹರ್ಲಾಪುರ, ತಿಮ್ಮಾಪುರ ಅನ್ನುವಂಥ ಊರುಗಳು ಬರ್ತವೆ. ಈ ದಕ್ಷಿಣ ಕೊರಿಯಾದ ಪೋಸ್ಕೋ ಅನ್ನುವಂಥ ಒಂದು ಕಂಪ್ನಿ ಅಲ್ಲಿ ಸುಮಾರು 6,000 ಎಕರೆ ಭೂಮಿಯನ್ನು ಅವರು ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಅಲ್ಲಿ ಒಂದು ಗಣಿಗಾರಿಕೆಯ ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಬೇಕು ಅಂದಾಗ ಪೂಜ್ಯರು ಆ ಪ್ರದೇಶದ ಅನೇಕ ಹಳ್ಳಿಗಳಿಗೆ ಮನೆಗೆ ಹೋಗಿ ಅವ್ರು ಹೇಳಿದರು, ಇವತ್ತು ಸಂಡೂರು ಏನಾಗಿದೆ ಅನ್ನೋದು ನಮ್ಮ ಕಣ್ಣೆದುರಿಗಿದೆ, ಕೋಲಾರ ಏನಾಗಿದೆ ಅನ್ನೋದು ನಮ್ಮ ಕಣ್ಣೆದುರಿಗಿದೆ. ಎಲ್ಲೆಲ್ಲಿ ಗಣಿಗಾರಿಕೆ ನಡೆದದೆ ಆ ಗಣಿಗಾರಿಕೆ ನಡೆದ ಪ್ರದೇಶದ ಜನ ಇವತ್ತು ಏನಾಗಿದ್ದಾರೆ ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ. ಆ ಕಾರಣದಿಂದ ಈ ಫಲವತ್ತಾದ ಶ್ರೇಷ್ಠ ಮಣ್ಣನ್ನು ನೀವು ಹಾಳು ಮಾಡ್ಕೋಬೇಡಿ. ಇವತ್ತು ಹಣ ಸಿಗ್ತದೆ ನಿಮಗೆ, ಆದರೆ ಆ ಸಿಕ್ಕಂಥ ಹಣ ಭಾಳ ದಿವಸ ನಿಮ್ಮ ಕೈಯಲ್ಲಿ ಇರೋದಿಲ್ಲ. ಇವತ್ತು ಈ ಹಣಕ್ಕೆ ನೀವು ಭೂಮಿಯನ್ನು ಮಾರಿ ಸ್ವಲ್ಪ ದಿವಸ ಆದಮೇಲೆ ಆ ಎಲ್ಲ ಹಣ ಕರಿಗೆ ಹೋಗ್ತದೆ. ಮುಂದೆ ನೀವು ನಗರಗಳ ಸ್ಲಮ್ಮುಗಳಲ್ಲಿ, ಇವತ್ತು ನಮ್ಮ ಗೋವಾದ ತೀರಗಳಲ್ಲಿ ನಮ್ಮ ಜನ ಏನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಪುಣೆಯಲ್ಲಿ ನಮ್ಮ ಜನ ಏನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಮುಂಬೈಯಲ್ಲಿ ನಮ್ಮ ಜನ ಏನಾಗಿ ಕೆಲಸ, ಒಂದು ಕಾಲಕ್ಕೆ ಭಾಳ ದೊಡ್ಡ ದೊಡ್ಡ ಜಮೀನ್ದಾರರು ಇವತ್ತು ಸ್ಲಮ್ಮುಗಳಲ್ಲಿ ಜೀವನ ಮಾಡ್ತಾ ಇರೋದನ್ನು ಭಾಳ ನಿದರ್ಶನಪೂರ್ವಕವಾಗಿ ಆ ಜನರ ಮನಸ್ಸಿಗೆ ತಿಳಿಯೋ ಹಾಗೆ ತಿಳಿಸಿ ಆ ಪೋಸ್ಕೋ ಕಂಪನಿಯನ್ನು ಹಿಮ್ಮೆಟ್ಟಿಸುವಂಥ ಒಂದು ಚಳುವಳಿಯನ್ನು ಅವರು ಆಳುವ ಸರ್ಕಾರವನ್ನು ಎದುರು ಹಾಕ್ಕೊಂಡು ಮಾಡಬೇಕಾಯಿತು. ಆ ಸರ್ಕಾರಗಳು ಸ್ವಾಮಿಗಳ ಒಂದು ಪ್ರವೇಶದ ಕಾರಣದಿಂದ ಬಹಳ ಅನೇಕ ಕೆಟ್ಟ ಮಾತುಗಳನ್ನು ಸ್ವಾಮಿಗಳ ಕುರಿತಾಗಿ ಆಡುವಂಥ ಸಂದರ್ಭ ಅವರು ಎದುರಿಸಬೇಕಾಯಿತು. ಆದರೆ ಗುರುಗಳು ಅಂಥ ಯಾವ ಕಿಡಿಗೇಡಿಗಳ ಮಾತಿಗೆ ಕಿವಿ ಕೊಡದೆ ತಮ್ಮ ಸುತ್ತಲಿನ ಫಲವತ್ತಾದ ಭೂಮಿಯನ್ನು, ಆ ಭೂಮಿಯನ್ನು ನಂಬಿಕೊಂಡು ಬದುಕ್ತಾ ಇರುವಂಥ ರೈತರನ್ನು, ಆ ರೈತರ ಮನೆಯ ಮಕ್ಕಳನ್ನು ಉಳಿಸುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಅವರು ಮಾಡಿದರು. ಇದರ ಜೊತೆಗೆ ಕಳಸಾ ಬಂಡೂರಿ ವಿಷಯದಲ್ಲಿ ಗುರುಗಳ ನಿಲುವು ಏನಾಗಿತ್ತು, ಹಾಗೆಯೇ ಇನ್ನೂ ಒಂದು ಅಂಥದೇ ಮಹತ್ವದ ಒಂದು ಸಂಗತಿ ಕಪ್ಪತ್ತಗುಡ್ಡದ ಸಂಗತಿ. ಚಳುವಳಿಯ ವಿಷಯ ಬಂದಿರೋ ಕಾರಣದಿಂದ ಈಗಲೇ ಅದನ್ನು ಇಲ್ಲೇ ಹೇಳಿಬಿಡಬೇಕು ಅಂತ ಹೇಳ್ತಾ ಇದ್ದೇನೆ. ಕಪ್ಪತ್ತಗುಡ್ಡದ ವಿಷಯದಲ್ಲಿಯೂ ಕೂಡ ಬಲ್ದೋಟ ಅನ್ನುವಂಥ ಒಂದು ಕಂಪನಿ ಅತ್ಯಂತ ಒಂದು ಸಮೃದ್ಧವಾದಂಥ ವನಸ್ಪತಿಗಳ ಆಗರವಾಗಿದ್ದಂಥ ಮತ್ತು ಅನೇಕ ವನ್ಯಜೀವಿಗಳ ತಾಣವಾಗಿದ್ದಂಥ ಆ ಕಪ್ಪತ್ತಗುಡ್ಡವನ್ನು ಗಣಿಗಾರಿಕೆಗೆ ಬಳಸಿಕೊಳ್ಳುವ ಹುನ್ನಾರವನ್ನು ಮಾಡಿದಾಗ ಸ್ವತಃ ಸರ್ಕಾರಗಳಿಗೆ ತಮ್ಮ ಸಿಂಹಧ್ವನಿ ಅಂತ ಏನಿದೆಯಲ್ಲ ಆ ಸಿಂಹಧ್ವನಿಯಿಂದ ಗುಡುಗಿ ಆ ಕಪ್ಪತ್ತಗುಡ್ಡ ಉಳಿಯುವ ಹಾಗೆ, ಅದೊಂದು ವನ್ಯಜೀವಿ ಧಾಮ ಆಗುವ ಹಾಗೆ ಗುರುಗಳು ಪ್ರಯತ್ನ ಮಾಡಿದರು. ಇದರ ಜೊತೆಗೇ ಅವರು ಮಾಡಿದಂಥ ಬಹಳ ದೊಡ್ಡ ಕೆಲಸ ಕನ್ನಡಿಗರ ಮನಸ್ಸನ್ನು ಒಂದುಗೂಡಿಸುವುದರ ಜೊತೆಗೆ ಈ ನಾಡಿನಲ್ಲಿರುವಂಥ ಏನು ಅನ್ಯ ಕೋಮು ಅನ್ಯ ಧರ್ಮದ ಜನ ಎಲ್ಲ ನಮ್ಮಲ್ಲಿ ನಮ್ಮ ನಾಡಗೀತೆಯಲ್ಲಿ ನಾವು ಹೇಳ್ತೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ. ಅದನ್ನು ಹೇಳಿಕೆಗೆ ಮಾತ್ರ ಆ ಮಾತು ಸೀಮಿತವಾಗಬಾರದು, ಹಾಗೆ ನಾವು ಬದುಕಬೇಕು ಅನ್ನುವಂಥ ಸದಾಶಯದಿಂದ ಆರಂಭದಿಂದಲೂ ಅವರು ಎಂದು ಶ್ರೀಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಆವಾಗಲಿಂದನೂ ಅವರು ಈ ಕೋಮು ಸೌಹಾರ್ದಕ್ಕಾಗಿ ತಮ್ಮ ಶ್ರೀಮಠದ ಎಲ್ಲ ಶಕ್ತಿಯನ್ನು ವಿನಿಯೋಗಿಸಿದರು, ತಮ್ಮ ಶಕ್ತಿಯನ್ನು ಕೂಡ ವಿನಿಯೋಗಿಸಿದರು. ಈ ಕೋಮು ಸೌಹಾರ್ದದ ವಿಷಯದಲ್ಲಿ ಹೇಳಬೇಕಾದಂಥ ಒಂದು ಮಾತು ಏನು ಅಂದರೆ, ಈ ಹಿಂದಿನ ಜಗದ್ಗುರುಗಳು ಸಿದ್ದೇಶ್ವರ ಸ್ವಾಮಿಗಳು ಶ್ರೀಮಠದ ಸುಮಾರು 15ನೇ ಜಗದ್ಗುರುಗಳಾದಂಥ ಸಿದ್ದೇಶ್ವರ ಸ್ವಾಮಿಗಳು ಅಣಿಗಿರಿಯಲ್ಲಿ ಒಂದು ಮುಸ್ಲಿಂ ಸಮುದಾಯದ ಒಂದು ಶ್ರದ್ಧಾ ಕೇಂದ್ರಕ್ಕೆ ಅವರು ಶ್ರೀಮಠದ ಜಾಗವನ್ನು ಆ ಕಾಲಕ್ಕೇ ದಾನಪತ್ರದ ಮೂಲಕ ಕೊಟ್ಟರು ಅನ್ನುವಂಥ ಇತಿಹಾಸ ನಮ್ಮ ಶ್ರೀಮಠದ ದಾಖಲೆಗಳಲ್ಲಿ ಸಿಗುತ್ತದೆ.
ಹೀಗಾಗಿ ಆರಂಭದಿಂದಲೂ ಈ ಕೋಮು ಸೌಹಾರ್ದತೆಗೆ ಹೆಸರಾದಂಥ ಆ ಶ್ರೀಮಠದ ಏನೋ ಒಂದು ಪರಂಪರೆ ಇದೆಯಲ್ಲ, ಆ ಪರಂಪರೆಯನ್ನು ನಮ್ಮ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಮತ್ತಷ್ಟು ಎತ್ತಿ ಹಿಡಿದ್ರು. ವಿಶೇಷವಾಗಿ ಈ ಹುಬ್ಬಳ್ಳಿಯಲ್ಲಿ ನಡೆದಂಥ ಈದ್ಗಾ ಮೈದಾನದ ಸಂದರ್ಭದಲ್ಲಿ, ಅಂದರೆ ಗದಗಿನ ಪೂಜ್ಯರ 44 ವರ್ಷಗಳ ಬದುಕನ್ನು ನಾವು ನೋಡೋದಾದರೆ ನನ್ನ ದೃಷ್ಟಿಯಲ್ಲಿ ಅದನ್ನು 2 ಭಾಗಗಳನ್ನ ಮಾಡಬೇಕು. ಅಂದರೆ ಈ ಈದ್ಗಾ ಮೈದಾನ ಪ್ರಕರಣ ಘಟಿಸುವುದಕ್ಕಿಂತ ಮೊದಲಿನ ಶ್ರೀಗಳು, ಈದ್ಗಾ ಮೈದಾನ ಪ್ರಕರಣ ಘಟಿಸಿದ ಮೇಲಿನ ಶ್ರೀಗಳ ವ್ಯಕ್ತಿತ್ವದಲ್ಲಾದಂಥ ಬದಲಾವಣೆಗಳನ್ನು ನಾವು ತುಂಬ ಮುಖ್ಯವಾಗಿ ಗಮನಿಸಬೇಕು. ಆ ಈದ್ಗಾ ಮೈದಾನದ ಪ್ರಸಂಗ ಬಂದಾಗ ಪೂಜ್ಯರು ಹೇಳ್ತಾರೆ ನೋಡಿ, ಒಬ್ಬ ಮಹಿಳೆಯ ರವೆಕೆಗೂ ಕೂಡ, ಅಂದರೆ ಒಂದು ಬ್ಲೌಸು ಅಂತ ನಾವೇನು ಹೇಳ್ತೀವಿ, ಕುಪ್ಸ ಅಂತ ನಾವೇನು ಹೇಳ್ತೀವಿ, ಅದಕ್ಕೂ ಕೂಡ ಸಾಕಾಗದೇ ಇರುವಷ್ಟು ಒಂದು ಬಟ್ಟೆಗೋಸ್ಕರ ನಾವು ಜನರ ಜೀವಗಳನ್ನು ಈ ರೀತಿ ಬೀದಿಗಳಲ್ಲಿ ಚೆಲ್ಲಾಡುವುದಿದೆಯಲ್ಲ, ಇದು ಸರಿಯಲ್ಲ. ಒಂದು ನಾಡು ಅಂದರೆ ಭೂಮಿಯಲ್ಲ, ಒಂದು ನಾಡು ಅಂದರೆ ಜನ ಆ ನಾಡಿನಲ್ಲಿ ಚೆನ್ನಾಗಿ ಬದುಕಿದಾಗ ಮಾತ್ರ ಆ ನಾಡು ಅದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಧರ್ಮವನ್ನು ಮುಂದೆ ಮಾಡಿಕೊಂಡು, ಜಾತಿಗಳನ್ನು ಮುಂದೆ ಮಾಡಿಕೊಂಡು ನಾವು ಈ ನಾಡನ್ನು ಕಟ್ಟಲಿಕ್ಕೆ ಆಗಲ್ಲ ಅನ್ನುವಂಥ ಮಾತನ್ನು ಪೂಜ್ಯರು ಬಹಳ ಗಟ್ಟಿಯಾಗಿ ಅವರು ಪ್ರತಿಪಾದಿಸ್ತಾ ಇದ್ದರು. ಬಹುತೇಕವಾಗಿ ನಮ್ಮ ದೇಶದಲ್ಲಿ ಇದ್ದಂಥ ಎಲ್ಲ ಧರ್ಮಗಳನ್ನು ಸಾಧ್ಯಾಂತವಾಗಿ ಅವರು ತಿಳ್ಕೊಂಡಿದ್ದರು. ಹೀಗಾಗಿ ಧರ್ಮದ ಮುಖ್ಯ ಆಶಯ ಬಸವಣ್ಣನೇ ಹೇಳುವ ಹಾಗೆ ದಯವಿಲ್ಲದ ಧರ್ಮ ಅದಾವುದಯ್ಯ, ಅಂದರೆ ಧರ್ಮಗಳ ಮುಖ್ಯವಾದಂಥ ಕಾಳಜಿಯೇ ದಯೆ. ಆ ದಯೆಯನ್ನು ತೋರಿಸಿದ ಧರ್ಮ ಅದಾವುದಯ್ಯ ಅಂತ ನಮ್ಮ ಶರಣರು ಆ ಕಾಲಕ್ಕೆ ಹಾಗೆ ಕೇಳಿದ್ರಲ್ಲ, ಆ ಮಾತಿನ ಒಂದು ಸದಾಶಯ ನಮ್ಮ ಗದಗಿನ ಪೂಜ್ಯರ ಬಳಿ ಅದು ಅತ್ಯಂತ ಜೀವಂತವಾಗಿತ್ತು. ಹೀಗಾಗಿ ಅವರು ಆ ಈದ್ಗಾ ಮೈದಾನದ ಸಂದರ್ಭದಲ್ಲಿ ಮಾಡಿದಂಥ ಭಾಷಣ ಇದೆಯಲ್ಲ, ಅದು ಬಹಳಷ್ಟು ಜನ ಅವರ ವಿರುದ್ಧ, ಅವರ ಪರವಾಗಿ ಕನ್ನಡ ನಾಡಿನ ಪ್ರಬುದ್ಧರು, ಪ್ರಜ್ಞಾವಂತರು, ಚಿಂತಕರು ನಿಲ್ಲುವ ಹಾಗೆ ಮಾಡಿದರೆ ಆ ಕಾಲದ ಏನು ಕೋಮುವಾದಿ ಏನು ಪಕ್ಷಗಳು, ಕೋಮುವಾದಿ ಪಕ್ಷಗಳನ್ನು ಬಳಸ್ಕೊಂಡು ಅಧಿಕಾರಕ್ಕೆ ಏರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಂಥ ನಾಯಕರು ಬಹುತೇಕವಾಗಿ ಗದುಗಿನ ಸ್ವಾಮಿಗಳನ್ನು ನೋಡುವಂಥ ಒಂದು ನಿಲುವೇ ಬೇರೆ ಆಗ್ತಾ ಬಂತು. ಮುಂದೆ ಅಂಥದೇ ಒಂದು ಸಂದರ್ಭ ಗದಗಿನ ಶ್ರೀಮಠದ ಜಾತ್ರಾ ಮಹೋತ್ಸವದಲ್ಲಿ ಅಂಥದೇ ಮತ್ತೊಂದು ಸಂದರ್ಭ ಘಟಿಸ್ತು. ಪೂಜ್ಯರು ಅವರು ಬರೀ ಆದರ್ಶಗಳನ್ನು ತಮ್ಮ ಪ್ರವಚನಗಳ ಮೂಲಕ ಉಪದೇಶ ಮಾಡ್ತಾ ಇರಲಿಲ್ಲ. ಆ ಆದರ್ಶಗಳನ್ನು ತಾವೇ ಸ್ವತಃ ಅಳವಡಿಸಿಕೊಂಡು ಅವುಗಳನ್ನು ತಮ್ಮ ಶ್ರೀಮಠದ ದೈನಂದಿನ ಬದುಕಿನಲ್ಲಿ ಅವು ಸಾಕಾರಗೊಳ್ಳುವ ಹಾಗೆ ಅವರು ನೋಡಿಕೊಳ್ತಾ ಇದ್ದರು. ಅಂಥದೇ ಒಂದು ಸಂದರ್ಭ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಘಟಿಸಿ ಹೋಯಿತು. ಗದಗಿನ ತೋಂಟದಾರ್ಯ ಮಠದ ಜಾತ್ರೆ ಅಂದರೆ ಅದು ಬರೀ ಒಂದು ಸಮುದಾಯದ ಜಾತ್ರೆಯಲ್ಲ. ಗದಗಿನ ತೋಂಟದಾರ್ಯ ಮಠ ಅಂದರೆ ಅದು ಒಂದು ಸಮುದಾಯದ ಮಠ ಅಲ್ಲ ಅನ್ನುವ ಒಂದು ಮಾತನ್ನು ಅವರು ಸುಳ್ಳು ಮಾಡಿದರು ಗುರುಗಳು. ಗದಗಿನ ತೋಂಟದಾರ್ಯ ಮಠ ಎಲ್ಲ ಸಮುದಾಯದ ಜನರ ಒಂದು ಶ್ರದ್ಧಾ ಕೇಂದ್ರವಾಗುವ ಹಾಗೆಯೇ ಅವರು ಪ್ರಯತ್ನ ಮಾಡಿದರು. ಅಂಥ ಗುರುಗಳು ಆ ಮಠದ ಆ ವರ್ಷದ ಜಾತ್ರಾ ಮಹೋತ್ಸವದ ಅಧ್ಯಕ್ಷರನ್ನಾಗಿ ಒಬ್ಬ ಮುಸ್ಲಿಂ ವ್ಯಾಪಾರಸ್ಥನನ್ನು ಆಯ್ಕೆ ಮಾಡಿದಾಗ ಆ ಮಠದ ಮತ್ತೊಬ್ಬ ಗಣ್ಯ ಭಕ್ತರು ಮತ್ತು ಸಂಸದರು ಆದಂಥವರು, ಆ ಕಾಲಕ್ಕೆ ಅವರು ನಮ್ಮ ಭಾಗದ ಸಂಸದರಾಗಿದ್ದರು ಮತ್ತು ಒಂದು ಕಾಲಕ್ಕೆ ಆ ಮಠದ ಗಣ್ಯ ಭಕ್ತರು ಕೂಡ ಆಗಿದ್ದರು. ಅವರು ಪೂಜ್ಯರನ್ನು ಅತ್ಯಂತ ಕಟುವಾಗಿ ನಿಂದಿಸಿದಾಗ ಪೂಜ್ಯರು ಅದಕ್ಕೆ ಭಾಳ ಸಮರ್ಥವಾದಂಥ ಉತ್ತರವನ್ನು ಕೊಟ್ಟು ತಮ್ಮ ನಡೆಯನ್ನು ಸಮರ್ಥಿಸ್ಕೋಬೇಕಾಯಿತು. ಅಲ್ಲಿಂದ ಮುಂದೆ ಈ ಕೋಮು ಶಕ್ತಿಗಳೆಲ್ಲ ಗದಗಿನ ಪೂಜ್ಯರ ವಿಷಯದಲ್ಲಿ ಭಾಳ ನಿರ್ದಯಿಯಾಗಿ ಅವರು ನಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಆವರೆಗಿನ ಪೂಜ್ಯರ ಕಾರ್ಯಚಟುವಟಿಕೆಗಳನ್ನು ಮೆಚ್ಚಿಕೊಂಡಂಥವರೇ ಆನಂತರ ಯಾವಾಗ ಅವರು ಹೆಚ್ಚು 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 ಮುಕ್ತರಾಗ್ತಾ ಬಂದರು, ಎಲ್ಲರನ್ನೂ ನನ್ನವರು ಸಕಲ ಜೀವಾತ್ಮರಿಗೆ ಲೇಸಾಗಲಿ ಅನ್ನುವಂಥ ಧರ್ಮದ ಪ್ರವರ್ತಕರಾಗಿ, ಆ ಧರ್ಮದ ಪ್ರಚಾರಕರಾದಂಥ ಆ ಪೂಜ್ಯರ ನಿಲುವುಗಳು ಎಲ್ಲ ಜನಸಮುದಾಯಗಳನ್ನು ಅವು ಒಳಗೊಳ್ಳುವ ಹಾಗೆ ಬದಲಾದಾಗ ಅದೇ ಧರ್ಮದ ಕೆಲವು ಅನುಯಾಯಿಗಳು ಅವರಿಗೆ ಭಾಳ ತೀಕ್ಷ್ಣವಾದಂಥ ಟೀಕೆಯನ್ನು, ಅತ್ಯಂತ ಯಾತನಾಮಯವಾದಂಥ ಸನ್ನಿವೇಶಗಳನ್ನ ಸೃಷ್ಟಿಸಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಪೂಜ್ಯರು ಎಂದೂ ಅವುಗಳಿಗೆ ಅವರು ತಲೆ ಕೊಡಲಿಲ್ಲ.
ಬಹಳ ಗಂಭೀರವಾದಂಥ ವಿಷಯಗಳನ್ನು ಗಂಭೀರವಾಗಿಯೇ ತೆಗೆದುಕೊಳ್ತಾ ಇದ್ದರು. ಅಷ್ಟೇ ಹಾಸ್ಯಮಯವಾಗಿಯೂ ಕೂಡ ಯಾವಕ್ಕೆ ಉತ್ತರ ಕೊಡಬೇಕು, ಯಾವಕ್ಕೆ ಉತ್ತರ ಕೊಡಬಾರ್ದು ಅನ್ನೋದನ್ನು ಅವರು ಚೆನ್ನಾಗಿ ತಿಳಿದುಕೊಂಡಿದ್ದರು. ಹೀಗಾಗಿ ಒಟ್ಟಾರೆಯಾಗಿ ಆ ಗದುಗಿನ ಶ್ರೀಮಠದ ಮೂಲಕ ಅವರು ಮಾಡಿದ ಕೆಲಸ ಇದೆಯಲ್ಲ, ಅದು ಕರ್ನಾಟಕ ಎಂದೆಂದೂ ಮರೆಯದಂಥ ಒಂದು ಕೆಲಸ. ಪೂಜ್ಯರು ತಮ್ಮ ಪ್ರವಚನಗಳ ಮೂಲಕ ಬಹಳ ಪ್ರಸಿದ್ಧರಾದಂಥವರು ಅಂದರೆ ಬಹಳ ಪ್ರಸಿದ್ಧರಾದಂಥವರು. ವಿಶೇಷವಾಗಿ ಈ ಕೋಮು ಸೌಹಾರ್ದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಶಿವಮೊಗ್ಗೆಯಲ್ಲಿ ಮಾಡಿದ ಭಾಷಣವನ್ನು ಕರ್ನಾಟಕದ ಅನೇಕ ಜನ ಪ್ರಜ್ಞಾವಂತರು ಇನ್ನೂ ನೆನಪಿಸ್ಕೋತಾರೆ. ಅಷ್ಟು ಚೆನ್ನಾಗಿ ಅವರು ಆ ಕೋಮು ಸೌಹಾರ್ದತೆಯ ಕುರಿತು, ಅಂದರೆ ನಮ್ಮ ಆಧ್ಯಾತ್ಮಿಕ ರಂಗದಲ್ಲಿ ಹೇಗೆ ಅನ್ಯ ಧರ್ಮಗಳ ಗುರು ಶಿಷ್ಯ ಪರಂಪರೆ ಬೆಳೆದು ಬಂತು. ವಿಶೇಷವಾಗಿ ಸಿರಟ್ಟಿ ಫಕೀರ್ ಸ್ವಾಮಿಗಳು ಅವರು ಬಿಜಾಪುರದ ಒಬ್ಬ ಸೂಫಿ ಸಂತನ ಶಿಷ್ಯನಾಗಿದ್ದರ ಬಗ್ಗೆ ಹೇಳ್ತಾ ಇದ್ದರು. ಹಾಗೆಯೇ ಶಿಶ್ನಾಳ ಶರೀಫರು, ಗುರುಗೋವಿಂದ ಭಟ್ಟರ ನೋಡಿ, ಶಿಶ್ನಾಳ ಶರೀಫರು ಮುಸಲ್ಮಾನರು, ಗುರುಗೋವಿಂದ ಭಟ್ಟರು ಸ್ಮಾರ್ತ ಬ್ರಾಹ್ಮಣ ಸಂಪ್ರದಾಯಕ್ಕೆ ಸೇರಿದವರು. ಅವರು ಹೇಗೆ ಪರಸ್ಪರ ಅನ್ಯೋನ್ಯವಾಗಿದ್ದರು, ಗುರು ಶಿಷ್ಯರಾಗಿದ್ದರು. ಹಾಗೆಯೇ ಸಂಗೀತ ಪರಂಪರೆಯಲ್ಲಿ ವಿಶೇಷವಾಗಿ ನಮ್ಮ ಸಂಗೀತ ಕ್ಷೇತ್ರದ ಸಾಮ್ರಾಟ ಅಂತ ಕರೆಸ್ಕೊಂಡಂಥ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗುರುಗಳು. ಅವರು ಮಿರಜ್ನಲ್ಲಿ, ಮುಂದೆ ಕೊಲ್ಹಾಪುರದಲ್ಲಿ, ಸಾತಾರದಲ್ಲಿ ಸಂಗೀತವನ್ನು ಕಲಿತಿದ್ದು ಮಂಜಿಖಾನ್ ಬುರ್ಜಿಖಾನ್ ಅನ್ನುವಂಥ ಖಾನ್ ಸಹೋದರರಿಂದ ಸಂಗೀತವನ್ನು ಕಲಿತಿದ್ದು. ಈ ಥರದ ಸಂಗತಿಗಳನ್ನು ಬಹಳಷ್ಟು ಅವರು ಆಗಾಗ ಸನ್ನಿವೇಶಗಳನ್ನ, ಸಮಾರಂಭಗಳನ್ನ ನೋಡಿಕೊಂಡು ಮಾತಾಡ್ತಾ ಇದ್ದರು. ಆಮೇಲೆ ಸ್ವತಃ ಈ ಬೇಡ ಜಂಗಮ ವಿಷಯವಾಗಿ ಗುರುಗಳು ಆಡಿದಂಥ ಮಾತುಗಳು, ತಾವು ಅದೇ ಸಮುದಾಯದಿಂದ ಜನಿಸಿ ಬಂದು ಒಂದು ವಿರಕ್ತ ಮಠದ ಸ್ವಾಮಿಗಳಾಗಿದ್ದರೂ ಕೂಡ ಆ ಸಮುದಾಯದ ಮೋಹವನ್ನು ಅವರು ತಮ್ಮೊಳಗೆ ಎಳ್ಳಷ್ಟು ಕೂಡ ಅವರು ಬೆಳೆಸ್ಕೊಂಡಿರಲಿಲ್ಲ ಅನ್ನೋದಕ್ಕೆ ಬೇಡ ಜಂಗಮರ ಕುರಿತಾಗಿ ಅವರು ವ್ಯಕ್ತಪಡಿಸಿದಂಥ ಭಾವನೆ ಎಷ್ಟು ಘಂಟಾಘೋಷವಾಗಿ ಇದು ಆ ದಲಿತ ಶೋಷಿತ ಸಮುದಾಯಕ್ಕೆ ಈ ಮೇಲ್ವರ್ಗದ ಜಂಗಮರು ಮಾಡುವಂಥ ಅನ್ಯಾಯ ಅನ್ನೋದನ್ನು ಅವರು ಧಾರವಾಡದ ಸಮಾರಂಭವೊಂದರಲ್ಲಿನೇ ವೆಂಕಟಸ್ವಾಮಿ ಆಯೋಗದ ಕುರಿತು ಮಾತನಾಡಲಿಕ್ಕೆ ಬಂದಾಗ ಅವರು ಹೇಳಿದರು. ಹೀಗಾಗಿ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಅವರು ಯಾರನ್ನು ಎದುರು ಹಾಕ್ಕೊಳ್ಳಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಸೊ ಇಂಥ ಸ್ವಾಮಿಗಳು ಅನೇಕ ಸನ್ನಿವೇಶಗಳಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ದಲಿತರ ಮೇಲೆ ಅನ್ಯಾಯವಾಗ್ತದೆ, ದೌರ್ಜನ್ಯವಾಗ್ತದೆ, ಎಲ್ಲೆಲ್ಲಿ ಕೋಮು ಗಲಭೆಗಳಾಗ್ತವೆ, ಅಲ್ಲೆಲ್ಲ ಹೋಗಿ ಆ ಸನ್ನಿವೇಶಗಳನ್ನು ನಿಭಾಯಿಸಿ ಅವರ ಮನಸ್ಸಿನಲ್ಲಿ ಇದ್ದಂಥ ಆ ದ್ವೇಷ, ಅದರ ಆ ವಿಷ ಇದೆಯಲ್ಲ, ಅದನ್ನೆಲ್ಲ ತೊಳೆದು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಹಾನಗಲ್ನಲ್ಲಿ ಕೋಮುದಂಗೆ ಆದಾಗ, ಆಡೂರಿನಲ್ಲಿ ಕೋಮುದಂಗೆ ಆದಾಗ, ಹಾಗೆಯೇ ಬೇರೆ ಬೇರೆ ಪ್ರದೇಶಗಳಲ್ಲಿ, ವಿಶೇಷವಾಗಿ ನವಲಗುಂದ ತಾಲೂಕಿನ ಒಂದು ಬಹಳ ಪ್ರಸಿದ್ಧ ನಾಯಕರು ಇರುವಂಥ ಒಂದು ಹಳ್ಳಿ, ಅಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆದಾಗ ಆ ದಲಿತರ ಮನೆಗಳಿಗೆ ಹೋಗಿ ಅವರಿಗೆಲ್ಲ ಆತ್ಮಸ್ಥೈರ್ಯವನ್ನು ತುಂಬಿ, ಅವ್ರಿಗೆ ವಿಶ್ವಾಸವನ್ನು ತುಂಬಿ, ಅವರೆಲ್ಲರೂ ಮತ್ತೆ ಸಹಜವಾಗಿ ಮುಖ್ಯವಾಹಿನಿಗೆ ಬಂದು ಬದುಕುವ ಹಾಗೆ ನೋಡಿಕೊಂಡದ್ದಿದೆಯಲ್ಲ, ಅದೇನು ಒಂದು ಸಾಮಾನ್ಯವಾದ ಕೆಲಸ ಅಲ್ಲ ಅಂತ ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ. ಇಂಥ ಸ್ವಾಮಿಗಳು ಮತ್ತು ಒಂದು ಮಠ, ಆ ಮಠಕ್ಕೆ ಇರುವಂಥ ಏನೋ ಒಂದು ಮಿತಿಗಳು ಅಂತ ನಾವೇನು ಹೇಳ್ತೀವಲ್ಲ, ಆ ಮಿತಿಗಳನ್ನೆಲ್ಲ ಮುರಿದು ಆ ಮಠವನ್ನು ಒಂದು ಸಮಸ್ತ ಸಮುದಾಯದ ಮಠವನ್ನಾಗಿಸುವಲ್ಲಿ ಅವರು ಮಾಡಿದಂಥ ಕೆಲಸ ಇದೆಯಲ್ಲ, ಭಾಳ ಅದ್ಭುತವಾದದ್ದು. ಆ ಮಠದ ಏಳಿಗೆ ಅವರಿಗೆ ಎಷ್ಟು ಮಹತ್ವದ್ದಾಗಿತ್ತು, ಮಠದ ಅಭಿವೃದ್ಧಿ ಎಷ್ಟು ಮಹತ್ವದ್ದಾಗಿತ್ತು, ಆ ಮಠದ ಸುತ್ತಲಿರುವಂಥ ಜನಸಮುದಾಯದ ಏಳಿಗೆ ಮತ್ತು ಜನಸಮುದಾಯದ ಅಭಿವೃದ್ಧಿಯೂ ಕೂಡ ಪೂಜ್ಯರಿಗೆ ಅಷ್ಟೇ ಮಹತ್ವದ್ದಾಗಿತ್ತು. ಇದಕ್ಕಾಗಿ ಸುಮಾರು ಆ ಮಠದ ಉತ್ತರಾಧಿಕಾರದ 44 ವರ್ಷಗಳಲ್ಲಿ ಅವಿರತವಾಗಿ ಅವರು ಸಂಚಾರ ಮಾಡಿದರು. ಬೀದರ್ದಿಂದ ಹಿಡಿದು ಚಾಮರಾಜನಗರ ಜಿಲ್ಲೆಯವರೆಗೂ ಎಂದೂ ಅವರು ಯಾವುದೇ ಕಾರ್ಯಕ್ರಮವನ್ನು ಒಪ್ಪಿಕೊಂಡ್ರೆ ಆ ಕಾರ್ಯಕ್ರಮವನ್ನು ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ಬೀದರ್ದಲ್ಲಿ ಕಾರ್ಯಕ್ರಮ ಇದೆ ಅಂದರೆ ನಾಳೆ ಸಂಜೆ ಧರ್ಮಸ್ಥಳದ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿರ್ತಾ ಇದ್ದರು, ಮೈಸೂರಿನ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿರ್ತಾ ಇದ್ದರು, ಬೆಂಗಳೂರಿನ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿರ್ತಾ ಇದ್ದರು. ತಮ್ಮ ಆರೋಗ್ಯದ ಬಗ್ಗೆ ಅವರೆಂದೂ ವಿಚಾರ ಮಾಡಲಿಲ್ಲ, ತಮ್ಮ ಪೂಜೆ ಪ್ರಸಾದಗಳ ಬಗ್ಗೆ ಎಂದೂ ಅವರು ವಿಚಾರ ಮಾಡಲಿಲ್ಲ. ಹಗಲಿಡೀ ಅಲ್ಲಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹಗಲು ರಾತ್ರಿ ಎನ್ನದೆ ನಿತ್ಯ
ಸಂಚಾರ ಮಾಡಿ ಮತ್ತೊಂದು ಕಾರ್ಯಕ್ರಮಕ್ಕೆ ಹಾಜರಾಗೋದು. ಅಂದರೆ ಜನ ಅವರ ಮೇಲೆ ಏನೋ ಒಂದು ವಿಶ್ವಾಸವನ್ನು ಇಟ್ಟಿದ್ದರು, ವಿಶ್ವಾಸವನ್ನು ಬೆಳೆಸ್ಕೊಂಡಿದ್ರು. ಆ ವಿಶ್ವಾಸವನ್ನು ಉಳಿಸ್ಕೊಳ್ಳಿಕ್ಕೆ ಬಹಳ ಅಂದರೆ ಅವರು ಬಹಳ ಕಷ್ಟಪಟ್ಟರು. ಮತ್ತು ಜನರೊಳಗೂ ಒಂದು ಆ ವಿಶ್ವಾಸವನ್ನು ಬೆಳೆಸಲಿಕ್ಕೂ ಕೂಡ ಹಾಗೆಯೇ ಕಷ್ಟಪಟ್ಟರು. ತೋಂಟದಾರ್ಯ ಸ್ವಾಮಿಗಳ ಬಹಳ ಒಂದು ಇನ್ನೊಂದು ವಿಶಿಷ್ಟವಾದಂಥ ಒಂದು ಗುಣ ಅಂದರೆ ಅವರ ಪ್ರವಚನಗಳು ಬಹಳ ಅತ್ಯದ್ಭುತವಾದಂಥ ಒಂದು ಪ್ರವಚನದ ವೈಖರಿಯ ಶೈಲಿ ಅವರಿಗೆ ಸಾಧ್ಯವಾಗಿತ್ತು. ಅಂಥ ಒಂದು ಪ್ರವಚನಕ್ಕೆ ಮೂಲ ಬಂಡವಾಳ ಮತ್ತು ಅವರ ಓದೆಯಲ್ಲಿ ಅವರು ಏನು ಆರಂಭದ ಬಾಲ್ಯದ ಅವಸ್ಥೆಯಿಂದ ಹಿಡಿದು ತಮಗೆ ಇಷ್ಟೆಲ್ಲ ಕಾರ್ಯಭಾರಗಳ ಮಧ್ಯದಲ್ಲಿಯೂ ತಮ್ಮ ಜೊತೆಗೆ ಅವರ ಗಾಡಿಯಲ್ಲಿ ಅವರಿರುವ ಕೋಣೆಯಲ್ಲಿ ನಿರಂತರ ಪುಸ್ತಕಗಳನ್ನು ಅವರು ಇಟ್ಕೊಳ್ತಾ ಇರ್ತಿದ್ರು, ಓದ್ತಾ ಇರ್ತಿದ್ರು. ಆ ಓದಿನ ಒಂದು ಬಲ ಇದೆಯಲ್ಲ, ಆ ಓದಿನ ಬಲದ ಮೂಲಕ ಬಹಳ ವೈಚಾರಿಕ ಅಷ್ಟೇ ವೈಜ್ಞಾನಿಕ ಹಾಗೆಯೇ ಅತ್ಯಂತ ಹೃದಯಂಗಮಯವಾದಂತಹ ಪ್ರವಚನಗಳನ್ನು ಅವರು ಮಾಡ್ತಾಯಿದ್ರು. ಸುಮ್ಮನೆ ಒಂದು ಸಾರಿ ಬನಹಟ್ಟಿಯಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಹುಲಗಬಾಳಿ ಸರ್ ಅವರು ಆ ಪ್ರಸಂಗವನ್ನು ತಮ್ಮ ಸನ್ನಿಧಾನ ಅನ್ನುವಂಥ ಒಂದು ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಅದನ್ನು ಹೇಳುವುದಾದರೆ, ಒಂದು ಸಾರಿ ಆ ಪ್ರವಚನಕ್ಕೆ ಹೋದಾಗ ನಮ್ಮ ಸ್ವಾಮಿಗಳು ತಮ್ಮ ಸಾಮಾಜಿಕ ಧಾರ್ಮಿಕ ಹೊಣೆಗಾರಿಕೆಯನ್ನು ಮರೆತು ಅದೆಷ್ಟು ಉಡಾಫಿತನದಿಂದ ಜೀವನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೊಂದು ದೃಷ್ಟಾಂತ ಕಥೆಯನ್ನು ಹೇಳಿದ್ರಂತೆ. ಆ ಕಥೆಯನ್ನು ಸುಮ್ಮನೆ ನಾನು ಈ ಸಂದರ್ಭದಲ್ಲಿ ನಿಮಗೆ ನೆನಪಿಸ್ತೀನಿ. ಅವರು ಎಷ್ಟು ಹಾಸ್ಯ ಮತ್ತು ತಮಾಷೆಯನ್ನು ತಮ್ಮ ಮಾತಿನಲ್ಲಿ ಬಳಸ್ತಾ ಇದ್ರು ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಆ ಊರಿಗೆ ಒಬ್ಬ ಸ್ವಾಮಿಗಳು ಬಂದಿದ್ದರು. ಆ ಸ್ವಾಮಿಗಳಿಗೆ ಪೋಸ್ಟ್ ಆಫೀಸ್ ಬೇಕಾಗಿತ್ತು. ಆ ಪೋಸ್ಟ್ ಆಫೀಸಿಗೆ ಹೋಗಿ ಅವರು ಒಂದು ಪತ್ರವನ್ನು ಕಳಿಸ್ಬೇಕಾಗಿತ್ತು. ಅಲ್ಲೇ ಹೊಂಟತ್ತ ಒಬ್ಬ ಹುಡುಗನಿಗೆ ಅವರು ಕೇಳಿದರು, ತಮ್ಮ ಈ ಊರಾಗ ಪೋಸ್ಟ್ ಆಫೀಸ್ ಎಲ್ಲೈತಿ ಅಂತ. ಆ ಹುಡುಗ ಹೇಳ್ದ, ಇಲ್ಲ ಹಿಂಗೋಗಿ ಹಿಂಗೆ ಮುಂದೆ ಹೋದ್ರೆ ನಿಮಗೆ ಆ ಪೋಸ್ಟ್ ಆಫೀಸ್ ಸಿಗುತ್ತದೆ ಅಂತ ಹೇಳ್ತಾ ಇದ್ದಂಗೆ ಆ ಹುಡುಗ ಕೇಳ್ದ, ನೀವು ಯಾರು ಸ್ವಾಮಿಗಳೇ ಗೊತ್ತಾಗ್ತಾ ಇಲ್ಲ ನನಗೆ. ಆಗ ಆ ಸ್ವಾಮಿಗಳು ಹೇಳಿದ್ರಂತೆ, ಏನೋ ನಾನು ಯಾರು ಅಂತ ಇಡೀ ಊರಿಗೆ ಗೊತ್ತು, ನಿನಗೂ ಗೊತ್ತಿಲ್ಲೇನು. ಹುಡುಗ ಹೇಳಿದಂತೆ, ಇಲ್ಲರಿ ಬುದ್ಧಿ, ನನಗೇನು ಗೊತ್ತಿಲ್ಲ ನೀವು ಯಾರು ಅಂತ ಹೇಳಿದರೆ ಚೆನ್ನಾಗಿ ಇರ್ತದೆ ಅಂತ. ಆಗ ಸ್ವಾಮಿಗಳು ಹೇಳಿದ್ರಂತೆ, ಇಲ್ಲ, ನಾನು ಇಂಥ ಮಠದಲ್ಲಿ ಇವತ್ತು ಸಂಜೆ ಅಲ್ಲಿ ಪ್ರವಚನ ಮಾಡ್ತಾ ಇದ್ದೀನಿ, ನೀನು ಅಲ್ಲಿಗೆ ಬಾ, ಅಲ್ಲಿಗೆ ಬಂದಾಗ ನಾನು ಯಾರು ಅಂತ ಗೊತ್ತಾಗ್ತದೆ ಅಂತ ಅವ್ರು ಹೇಳಿದ್ರಂತೆ. ಆಗ ಹುಡುಗ ಕೇಳಿದಂತೆ, ಏನು ವಿಷಯದ ಮೇಲೆ ನೀವು ಪ್ರವಚನ ಮಾಡ್ತೀರಿ ಸ್ವಾಮಿಗಳೇ ಅಂತ ಕೇಳಿದಾಗ ಸ್ವಾಮಿಗಳು ಹೇಳಿದ್ರಂತೆ, ಸ್ವರ್ಗಕ್ಕೆ ಹೋಗುವ ದಾರಿ ಆ ವಿಷಯದ ಮೇಲೆ ನಾನು ಪ್ರವಚನ ಮಾಡ್ತೀನಿ ಅಂತ ಆ ಸ್ವಾಮಿಗಳು ಹೇಳಿದಾಗ ಬಹಳ ತುಂಟನಾಗಿದ್ದಂಥ ಹುಡುಗ ಹೇಳಿದಂತೆ, ಅಲ್ರಿ ಸ್ವಾಮಿಗಳೇ, ನಿಮಗೆ ಪೋಸ್ಟ್ ಆಫೀಸಿಗೆ ಹೋಗುವ ಮಾರ್ಗನೇ ಗೊತ್ತಿಲ್ಲ, ಇನ್ನು ಸ್ವರ್ಗಕ್ಕೆ ಹೋಗೋ ದಾರಿಯನ್ನು ನೀವು ಹೇಗೆ ಅಲ್ಲಿನ ಜನರಿಗೆ ತೋರಿಸ್ತೀರಿ. ಹೀಗೆ ಇಂಥ ಅತ್ಯಂತ ಮನಮಿಡಿಯುವಂಥ ಮಾತುಗಳನ್ನು, ಅತ್ಯಂತ ಹಾಸ್ಯಮಯವಾದಂಥ ಸಂದರ್ಭಗಳನ್ನು, ಅಂದರೆ ಈ ಸ್ವಾಮಿಗಳ ಪ್ರಪಂಚ ತಮಗೇ ಗೊತ್ತಿಲ್ಲದಂಥ ವಿಷಯದ ಮೇಲೆ ಅದು ಹೇಗೆ ಪ್ರವಚನ ಮಾಡ್ತಾರೆ, ಜನರನ್ನು ಹೇಗೆ ಹಾದಿ ತಪ್ಪಿಸ್ತಾರೆ ಅನ್ನೋದರ ಕುರಿತು ತಾವೂ ಒಬ್ಬ ಸ್ವಾಮಿಗಳಾಗಿದ್ದರೂ ಕೂಡ ಅದನ್ನು ಅತ್ಯಂತ ಐರನಿಕ್ ಅಂತ ನಾವೇನು ಹೇಳ್ತೀವಲ್ಲ, ಅತ್ಯಂತ ನೋವಿನಿಂದ ವ್ಯಂಗ್ಯದಿಂದ ಅವರು ಆ ಮಾತುಗಳನ್ನ ಹೇಳ್ತಾಯಿದ್ರು. ಹೀಗೆ ಇಂಥ ಇನ್ನೂ ಅನೇಕ ಸಂದರ್ಭಗಳು ಅವರ ಒಡನಾಟದಲ್ಲಿ ಬಂದಂಥ ಅನೇಕ ಹಿರಿಯರು ತೋಂಟದಾರ್ಯ ಸ್ವಾಮಿಗಳ ಪ್ರವಚನದ ಆ ಸಿಹಿಯನ್ನು, ಅದರ ಬನಿಯನ್ನು ಉಂಡಂಥವರು. ಇಂಥ ಪೂಜ್ಯರನ್ನು ಕರ್ನಾಟಕ ಕಳೆದುಕೊಳ್ಳುವುದರ ಮೂಲಕ ಬಹಳ ದೊಡ್ಡ ಒಂದು ಶಕ್ತಿಯನ್ನೇ ಕಳೆದುಕೊಂಡಂತಾಯಿತು. ಇತ್ತೀಚೆಗೆ ಅವರ ನಿರ್ಗಮನದ ನಂತರ ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲಿ ನಡೀತಾ ಇರುವಂಥ ಚಟುವಟಿಕೆಗಳನ್ನೆಲ್ಲ ನಾವೆಲ್ಲ ನೋಡ್ತಾ ಇದ್ದೇವೆ. ವಿಶೇಷವಾಗಿ ಪೂಜ್ಯರು ನಿರ್ಗಮಿಸಿದ ಮೇಲೆ ಆವರಿಸಿದಂಥ ಕೋವಿಡ್ ರೋಗ, ಆ ಕೋವಿಡ್ ರೋಗದ ಸಂದರ್ಭದಲ್ಲಿ ನಮ್ಮ ಸರ್ಕಾರಗಳು ನಡೆದುಕೊಂಡ ರೀತಿ ಮತ್ತು ಅದರ ಮುಂಚೆ ಈ ದೇಶದಲ್ಲಿ ಈ ಕೋಮುವಾದವನ್ನೇ ಮುಂದು ಮಾಡಿಕೊಂಡು ಅಧಿಕಾರದ ಗದ್ದುಗೆಯನ್ನು ಏರಿದಂಥ ಒಂದು ಪಕ್ಷ ಯಾವ್ಯಾವ ಬಗೆಯಲ್ಲಿ ತನ್ನ ಸಿದ್ಧಾಂತಗಳನ್ನು ಅದು ಆಚರಣೆಗೆ ತರುವಂಥ ಪ್ರಯತ್ನ ಮಾಡ್ತು, ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಈ ಎಲ್ಲ ಸನ್ನಿವೇಶ ಸಂದರ್ಭಗಳನ್ನು ನೋಡಿದರೆ ಒಂದು ವೇಳೆ ತೋಂಟದಾರ್ಯ ಸ್ವಾಮಿಗಳು ಈ ಸಂದರ್ಭಗಳಲ್ಲಿ ನಮ್ಮೊಂದಿಗೆ ಇದ್ದಿದ್ದರೆ ಅವುಗಳಿಗೆ ಅವರು ಹೇಗೆ ಪ್ರತಿಕ್ರಿಯೆ ಕೊಡ್ತಾಯಿದ್ರು, ಈ ಆಳುವ ಸರ್ಕಾರಗಳ ಈ ಭ್ರಷ್ಟತೆಯನ್ನು, ಈ ನೀಚತನವನ್ನು ಮತ್ತು ಈ ಎಲ್ಲ ಅವ್ಯವಸ್ಥೆಯನ್ನು ಅವರು ಹೇಗೆ ಖಂಡಿಸ್ತಾ ಇದ್ದರು ಅನ್ನೋದನ್ನೆಲ್ಲ
ಇವತ್ತು ನಾವು ಊಹಿಸಿಯೇ ತಿಳ್ಕೋಬೇಕಾಗಿದೆಯೇ ಹೊರತು ಅವರ ಒಟ್ಟು ನಿರ್ಗಮನ ಇದೆಯಲ್ಲ, ಒಟ್ಟು ಒಂದು ದೊಡ್ಡ ನಿರ್ವಾತವನ್ನು ಈ ಸಂದರ್ಭದಲ್ಲಿ ಸೃಷ್ಟಿ ಮಾಡಿದೆ. ಅಂಥ ಸಮುದಾಯವನ್ನು ತಮ್ಮ ಎದೆಗೆ ಹಚ್ಚಿಕೊಂಡು ಬದುಕಿದಂಥ ಸ್ವಾಮಿಗಳನ್ನು ನಾವು ಇವತ್ತು ನೋಡೋದು ಕಷ್ಟ. ತೋಂಟದಾರ್ಯ ಸ್ವಾಮೀಜಿಯವರು ಆಳುವ ವ್ಯವಸ್ಥೆಯ ಜೊತೆಗೆ ಸ್ವಲ್ಪ ರಾಜಿಯಾಗಿದ್ದರೆ ತಮ್ಮ ಮಠ ಮತ್ತು ಮಠದ ಏನು ವಿಸ್ತರಣೆ ಇದೆಯಲ್ಲ, ಒಂದು ಸಾಮ್ರಾಜ್ಯ ಇದೆಯಲ್ಲ, ಬಹಳ ದೊಡ್ಡದಾಗಿ ಅದನ್ನು ಇನ್ನೂ ಕಟ್ಟಬಹುದಾಗಿತ್ತು. ಆದರೆ ಅವರಿಗೆ ಮಠ ಕಟ್ಟುವುದಕ್ಕಿಂತ ಬಹಳ ಮುಖ್ಯವಾಗಿ ಜನರ ಮನಸ್ಸನ್ನು ಕಟ್ಟುವುದು ಬೇಕಾಗಿತ್ತು. ಜನರನ್ನು ವೈಜ್ಞಾನಿಕವಾದ ದಾರಿಯಲ್ಲಿ ಮುನ್ನಡೆಸುವುದು ಬೇಕಾಗಿತ್ತು. ಎಷ್ಟೋ ಸಂದರ್ಭದಲ್ಲಿ ಸ್ವತಃ ನಾನೇ ನೋಡಿದ್ದೀನಿ. ಆ ಮಠಕ್ಕೆ ನೋಡ್ರಿ ಬುದ್ಧಿ ನಮ್ಮ ಮಗ ಯಾಕೋ ಒಂದು ನಮೂನಿ ಮಾಡಕ್ಕಂತಾನ, ಅವನಿಗೇನಾಗ್ಯದೋ ಗೊತ್ತಿಲ್ಲ, ನೀವು ಅವನ ಹಣೆಗೆ ವಿಭೂತಿ ಹಚ್ಚಿರಿ, ರುದ್ರಾಕ್ಷಿ ಹಚ್ಚಿರಿ ಅಂತ ಕರೆದುಕೊಂಡು ಬಂದಾಗ ಪೂಜ್ಯರು ಸ್ವತಃ ಹುಡುಗನನ್ನು ನೋಡಿ ಪರೀಕ್ಷೆ ಮಾಡಿ, ನೋಡಪ್ಪ ನಾನು ವಿಭೂತಿ ಹಚ್ಚೋದ್ರಿಂದ ರುದ್ರಾಕ್ಷಿ ಕಟ್ಟೋದ್ರಿಂದ ನಿನ್ನ ಮಗ ಸುಧಾರಿಸೋದಿಲ್ಲ, ಅವನಿಗೆ ಮಾನಸಿಕ ಅಸ್ವಸ್ಥತೆ ಉಂಟಾಗಿದೆ. ನೋಡು, ಮನುಷ್ಯನಿಗೆ ಜ್ವರ ಹೇಗೆ ಬರ್ತದೆ, ನೆಗಡಿ ಹೇಗೆ ಬರ್ತದೆ, ಹೊಟ್ಟೆ ಹೇಗೆ ನೋಯ್ತದೆ, ಹಾಗೆ ಮನಸ್ಸಿಗೂ ಕೂಡ, ಅಂದರೆ ಶರೀರಕ್ಕೆ ಹೇಗೆ ರೋಗಗಳದಾವೆ ಹಾಗೆ ಮನಸ್ಸಿಗೂ ಕೂಡ ರೋಗಗಳದಾವೆ. ಶರೀರಕ್ಕೆ ರೋಗ ಬಂದಾಗ ನಾವೆಲ್ಲ ನಿಸ್ಸಂಕೋಚವಾಗಿ ಡಾಕ್ಟರ್ ಹತ್ರ ಹೋಗಿ ಔಷಧಿಗಳನ್ನ ಪಡ್ಕೋತೀವಿ. ಆದರೆ ಮನಸ್ಸಿಗೆ ರೋಗ ಬಂದಾಗ ನಾವು ಹಾಗೆ ಹೋಗ್ಲಿಕ್ಕೆ ಧೈರ್ಯ ಮಾಡೋದಿಲ್ಲ. ಆ ಕಾರಣದಿಂದ ಮನಸ್ಸಿಗೆ ಆ ರೋಗಗಳು ಬಂದಾಗ ಮನಃಶಾಸ್ತ್ರಜ್ಞರ ಹತ್ರ ಹೋಗಿ ನಾವು ಔಷಧೋಪಚಾರವನ್ನು ಮಾಡಿಸ್ಕೊಂಡ್ರೆ ಆರಾಮಾಗ್ತದೆ. ಅದಕ್ಕೆ ಇದರಿಂದ ಈ ರೀತಿ ಏನು ಇನ್ನೇನಿಗೆ ಹೇಳ್ತಾ ಇದೆಯಲ್ಲ, ಇದರಿಂದ ನಿನ್ನ ಮಗ ಆರಾಮಾಗೋದಿಲ್ಲ, ನಿನ್ನ ಮಗನಿಗೆ ನಾನು ಒಬ್ಬ ಒಳ್ಳೆ ಮನಃಶಾಸ್ತ್ರಜ್ಞರ ಹತ್ರ ಕಳಿಸ್ಕೊಡ್ತೀನಿ, ಅವರೆಲ್ಲ ಒಳ್ಳೆ ಉಪಚಾರ ಮಾಡ್ತಾರೆ ಅಂತ ನಮ್ಮ ಕಣ್ಣೆದುರಿಗೇ ಅವರು ಎಷ್ಟೋ ಸಾರಿ ನಮ್ಮ ಧಾರವಾಡದ ಮನೋರೋಗ ವೈದ್ಯರಾದಂಥ ಡಾಕ್ಟರ್ ಆನಂದ್ ಪಾಂಡುರಂಗಿ ಅವರಿಗೆ ಫೋನ್ ಮಾಡಿ ಇಂಥ ಒಬ್ಬ ಹುಡುಗನನ್ನು ಈ ಕಾರಣಕ್ಕೆ ನಿಮ್ಮಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ, ನೀವು ಅವನಿಗೆ ಟ್ರೀಟ್ಮೆಂಟ್ ಕೊಡ್ರಿ ಅಂತ ಹೇಳಿದ್ದನ್ನು ನಾವೆಲ್ಲ ಸ್ವತಃ ಕೇಳಿದ್ದೀವಿ. ಅಂದರೆ ಎಷ್ಟೋ ಜನ ಸ್ವಾಮಿಗಳಂದರೆ ಅವರು ದೈವಾಂಶ ಸಂಭೂತರು, ಅವರಲ್ಲಿ ಅನೇಕ ಶಕ್ತಿಗಳು ಸಿದ್ಧಿಗಳು ಅವರಲ್ಲಿ ಸಾಧ್ಯವಾಗಿರ್ತವೆ, ನಾವು ಅವ್ರ ಹತ್ರ ಹೋದರೆ ನಮ್ಮೆಲ್ಲ ಸಮಸ್ಯೆಗಳು ಬಗೆಹರಿತವೆ ಅನ್ನುವಂಥ ಒಂದು ನಂಬಿಕೆಯನ್ನು ಇವತ್ತಿಗೂ ನಮ್ಮ ಸಮಾಜ ತನ್ನೊಳಗೆ ಭಾಳ ಗಟ್ಟಿಯಾಗಿ ಉಳಿಸ್ಕೊಂಡಿದೆ. ಇಂಥ ನಂಬಿಕೆಯನ್ನು ದುರುಪಯೋಗ ಮಾಡಿಕೊಂಡು ಭಕ್ತರನ್ನು ಹಳ್ಳಕ್ಕೆ ಕೆಡುವಂಥ ಅನೇಕ ಸ್ವಾಮಿಗಳನ್ನು ಇವತ್ತಿಗೂ ಈ ಸಮಾಜ ಪೋಷಿಸಿಕೊಂಡು ಬಂದಿದೆ. ಅವರನ್ನು ದಿನನಿತ್ಯ ನಾವೆಲ್ಲ ನಮ್ಮ ಅನೇಕ ಮಾಧ್ಯಮಗಳಲ್ಲಿ ಮತ್ತು ಪ್ರತ್ಯಕ್ಷವಾಗಿಯೂ ಕೂಡ ನಾವೆಲ್ಲ ನೋಡ್ತಾ ಇದ್ದೇವೆ. ಆದರೆ ತೋಂಟದಾರ್ಯ ಸ್ವಾಮಿಗಳು ಎಂದೂ ಅಂಥದಕ್ಕೆ ಅವಕಾಶ ಕೊಡಲಿಲ್ಲ. ಅದು ಬರೀ ಒಬ್ಬ ಭಕ್ತನ ಸಮಸ್ಯೆ ಅಲ್ಲ, ಅದು ಒಂದು ಸಮುದಾಯದ ಸಮಸ್ಯೆ ಆಗಿರ್ಬೋದು, ಭಕ್ತನ ಸಮಸ್ಯೆ ಆಗಿರ್ಬೋದು, ಮಠದ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿದ್ದರೂ ಕೂಡ ಅದಕ್ಕೊಂದು ಅತ್ಯಂತ ನ್ಯಾಯಯುತವಾದಂಥ ಮತ್ತು ವೈಜ್ಞಾನಿಕವಾದಂಥ ಒಂದು ಪರಿಹಾರವನ್ನು ಹುಡುಕುವಂಥ ಪ್ರಯತ್ನವನ್ನು ಪೂಜ್ಯರು ಮಾಡ್ತಾಯಿದ್ರು. ಅಂಥ ಪೂಜ್ಯರನ್ನು ಇವತ್ತು ನಾವು ಕಳೆದುಕೊಂಡು ಬಹಳ ದೊಡ್ಡ ಒಂದು ನಿರಾಶೆಯನ್ನು ಈ ಕಾಲದಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ನಮ್ಮಲ್ಲಿ ಒಂದು ಮಾತಿದೆ, ರತ್ನಗರ್ಭ ವಸುಂಧರ ಅಂತ. ಮತ್ತು ಮುಂಬರುವ ಕಾಲದಲ್ಲಿ ಅಂಥ ಮಹಾನುಭಾವರ ಚೈತನ್ಯ ಇದೆಯಲ್ಲ ಈ ಭೂಮಿಯ ಮೇಲೆ ಅವತರಿಸಿ ನಮ್ಮೆಲ್ಲ ಭಕ್ತ ಜನ ಕೋಟಿ ಅಂತ ನಾವೇನು ಹೇಳ್ತೀವಿ, ಆ ಭಕ್ತ ಜನ ಕೋಟಿಯನ್ನು ಬಸವಾದಿ ಪ್ರಮುಖರು ಹೇಗೆ ಒಂದು ಅರಿವಿನ ದಾರಿಯಲ್ಲಿ ನಡೆಸುವಂಥ ಪ್ರಯತ್ನವನ್ನು ಮಾಡಿದರು, ಹಾಗೆ ಆ ಚೈತನ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಚೈತನ್ಯ ಮತ್ತೆ ಈ ಧರೆಗೆ ಅವತರಿಸಿ ನಮ್ಮೆಲ್ಲರನ್ನೂ ಅರಿವಿನ ಮಾರ್ಗದಲ್ಲಿ ನಡೆಸುವಂಥ ಒಂದು ಕೃಪೆಯನ್ನು ಆ ದಯಾಗನ ಮಾಡಲಿ ಅಂತ ನಾನು ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳಿಗೆ ವಿರಾಮ ನಾನು ಕೊಡ್ತಾ ಇದ್ದೇನೆ. ಹಾಗೆಯೇ ಇಂಥ ಒಂದು ಮಾತನ್ನು ಪೂಜ್ಯರ ಕುರಿತಾಗಿ ನನಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕಲಬುರಗಿಯ ಶರಣ ಬಂಧುಗಳು ಮತ್ತು ನನಗೆ ಹಿರಿಯರು ಆಗಿರುವಂಥ ಪ್ರೊಫೆಸರ್ ವೀರಣ್ಣ ದಂಡೆಯವರಿಗೂ ಕೂಡ ನಾನು ಅತ್ಯಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಗದಗಿನ ಪೂಜ್ಯರ ಕುರಿತಾಗಿ ಮಾತನಾಡುವಂಥ ಸಿದ್ಧಿ ಮತ್ತು ಸಾಮರ್ಥ್ಯ ಉಳ್ಳವನಲ್ಲ, ಆದರೆ ಅದಾನೋ ವಿಶ್ವಾಸವನ್ನು ನನ್ನ ಮೇಲೆ ಅವರು ಇಟ್ಟುಕೊಂಡು, ಇಲ್ಲ ನೀವು ಗದಗಿನ ಪೂಜ್ಯರ ಕುರಿತಾಗಿ ಮಾತನಾಡಬೇಕು ಅಂತ ಹೇಳಿದಾಗ ನಾನು ಒಂದು ಚಿಕ್ಕ ಪ್ರಯತ್ನವನ್ನು ಈ ಮಾತುಗಳ ಮೂಲಕ ಮಾಡಿದ್ದೇನೆ. ಅವರ ಬಗ್ಗೆ ಮಾತನಾಡುವುದು ಅಂದರೆ ಅದು ಆಕಾಶದ ಬಗ್ಗೆ ಮಾತನಾಡಿದ ಹಾಗೆ, ಸಮುದ್ರದ ಬಗ್ಗೆ ಮಾತನಾಡಿದ ಹಾಗೆ, ಅವರೇ ಉಪಮೆ ಅಂಥ ಮಹಾನುಭಾವರ ಒಂದು ಪುಣ್ಯ ಚರಿತ್ರೆಯನ್ನು ನನ್ನ ಅಲ್ಪ ಮಾತುಗಳಲ್ಲಿ
ನಾನು ಅದೆಷ್ಟು ನ್ಯಾಯೋಚಿತವಾಗಿ ಹೇಳಿದ್ದೇನೆ ಅನ್ನೋದನ್ನು ತಾವೇ ಅದನ್ನು ನಿರ್ಧರಿಸಬೇಕು ಅನ್ನುವಂಥ ಒಂದು ವಿನಂತಿಯನ್ನು ತಾವು ಮಾಡಿಕೊಂಡು ನಿಮ್ಮಲ್ಲಿ ಮಾಡಿಕೊಂಡು ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರಗಳು. ಜ್ಯೋತಿ ಜಗವ ಬೆಳಗೆ ಬಸವನ, ಜ್ಯೋತಿ ಜಗವ ಬೆಳಗೆ ಬಸವನ, ಜ್ಯೋತಿ ಜಗವ ಬೆಳಗೆ. ಬಾಗೇವಾಡಿಯೋಳು ಜನಿಸಿದ ಜ್ಯೋತಿ, ಬಾಗೇವಾಡಿಯೋಳು ಜನಿಸಿದ ಜ್ಯೋತಿ, ಮಾತಾ ಪಿತರನು ತ್ಯಜಿಸಿದ ಜ್ಯೋತಿ, ಮಾತಾ ಪಿತರನು ತ್ಯಜಿಸಿದ ಜ್ಯೋತಿ. ಅರುಹಿನ ಮನೆಯ ಗುರುಕುಲ ಜ್ಯೋತಿ, ಅರುಹಿನ ಮನೆಯ ಗುರುಕುಲ ಜ್ಯೋತಿ, ಕೂಡಲ ಸಂಗನ ಕರುಣೆಯ ಜ್ಯೋತಿ, ಕೂಡಲ ಸಂಗನ ಕರುಣೆಯ ಜ್ಯೋತಿ. ನಾಗಲಾಂಬಿಕೆಯ ಮಮತೆಯ ಜ್ಯೋತಿ, ಮಹಾದೇವಿ ಅಕ್ಕನ ಅರುವಿನ ಜ್ಯೋತಿ, ಚೆನ್ನ ಬಸವನ ಚಿನ್ಮಯ ಜ್ಯೋತಿ, ಸಿದ್ಧರಾಮರ ಶ್ರದ್ಧೆಯ ಜ್ಯೋತಿ, ಗಂಗಾಂಬಿಕೆಯ ಕಂಗಳ ಜ್ಯೋತಿ, ನೀಲಾಂಬಿಕೆಯ ನಿರ್ಮಲ ಜ್ಯೋತಿ, ಬಲದೇವರ ಸರ ಒಲವಿನ ಜ್ಯೋತಿ, ಬಿಜ್ಜಳ ರಾಜನ ಬಲಗೈ ಜ್ಯೋತಿ, ಅಲ್ಲಮ ಪ್ರಭುಗಳ ಪ್ರೀತಿಯ ಜ್ಯೋತಿ, ಶರಣ ಶರಣೆಯರ ಮಂಗಲ ಜ್ಯೋತಿ, ಕಲ್ಯಾಣಪುರದ ಕ್ರಾಂತಿಯ ಜ್ಯೋತಿ, ಸಮತೆಯ ಸಾರಿದ ಶಾಂತಿಯ ಜ್ಯೋತಿ, ಕಾಯಕ ಮಹಿಮೆಯ ಕಲಿಸಿದ ಜ್ಯೋತಿ, ಆಯಕೆ ಮಿತಿಯನ್ನು ಹಾಕಿದ ಜ್ಯೋತಿ, ಮೂಢ ರೂಢಿಗಳ ಅಳಿಸಿದ ಜ್ಯೋತಿ, ಕೂಡಲ ಸಂಗನ ಕೂಡಿದ ಜ್ಯೋತಿ, ಜ್ಯೋತಿ ಜಗವ ಬೆಳಗೆ ಬಸವನ, ಜ್ಯೋತಿ ಜಗವ ಬೆಳಗೆ ಬಸವನ, ಜ್ಯೋತಿ ಜಗವ ಬೆಳಗೆ, ಜ್ಯೋತಿ ಜಗವ ಬೆಳಗೆ, ಜ್ಯೋತಿ ಜಗವ ಬೆಳಗೆ. ಜಯ ಗುರು ಬಸವೇಶ ಶರಣು ಶರಣಾರ್ಥಿ, ಶರಣ ಸತಿ ಲಿಂಗಪತಿ ಶರಣು ಶರಣಾರ್ಥಿ. ವಿಶ್ವಕ್ಕೆ ಕಲ್ಯಾಣವಾಗಲಿ, ಸಕಲ ಜೀವಾತ್ಮರಿಗೆ ಲೇಸಾಗಲಿ. ಶ್ರೀ ಗುರು ಬಸವಲಿಂಗಾಯ ನಮಃ, ಶ್ರೀ ಗುರು ಬಸವಲಿಂಗಾಯ ನಮಃ, ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ.